ನಮಸ್ಕಾರ ಬಂಧುಗಳೇ, ನಮ್ಮ ಕ್ರಿಶ್ ಉಡುಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡುತ್ತಿರುವಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಸ್ನೇಹಿತರೆಲ್ಲರಿಗೂ ಶೇರ್ ಮಾಡಿ. ಉಡುಪಿಯ ಪುಣ್ಯಕ್ಷೇತ್ರದ ಪರಿಚಯ ಮಾಡುವ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಬಹು ಅಗತ್ಯ. ಇವತ್ತು ನಿಮ್ಮ ದಿನವನ್ನ ಸಂಭ್ರಮಿಸಿಕೊಳ್ಳುವಂತಹ ಹೊತ್ತಿಗೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಭಾರತ ದೇಶದ ಪರಿಕಲ್ಪನೆಯನ್ನ ಕಂಡುಕೊಂಡಾಗ ಈ ದೇಶವನ್ನ ನಿರ್ಮಿಸುವಂತಹ ಶಕ್ತಿಯಾಗಿ, ಈ ದೇಶದ ಆಸ್ತಿಯಾಗಿ, ಅದರ ಜೊತೆಗೆ ಮುನ್ನೂಡುವಂತಹ ವಿಶ್ವ ಸ್ವರೂಪಿಯಾಗಿ ಕಾಣುವಂತಹ ಸರ್ವಪಳ್ಳಿ ಡಾಕ್ಟರ್ ರಾಧಾಕೃಷ್ಣನ್ ಅವರ ದಿನವನ್ನ, ನನ್ನ ದಿನವನ್ನ ಈ ದೇಶವನ್ನ ರೂಪಿಸುವಂತಹ ಕೈಗಳಾಗಿರುವಂತಹ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುವಂತಹ ನಿಟ್ಟಿನಲ್ಲಿ ಅವರ ಪ್ರತಿರೂಪವಾಗಿ ಸೇರಿರುವಂತಹ ಎಲ್ಲ ಶಿಕ್ಷಕರನ್ನ ಬಹಳ ಗೌರವದಿಂದ ನಮ್ಮ ನಗರ ಬಿಜೆಪಿ ಮಹಿಳಾ ಮೋರ್ಚಾದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾರೆ. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ. ಅಲ್ಲಿ ಕೇವಲ ಪಾಠಶಾಲೆಯಾಗಿ ಕಣ್ಣಿಗೆ ಕಾಣುವುದು ತಂದೆ ತಾಯಿಯ ಸ್ವರೂಪ ಮಾತ್ರ. ಯಾವಾಗ ಶಾಲೆಗೆ ಕಾಲನ್ನ ಇಡ್ತೇವೋ ಅಲ್ಲಿ ಅಕ್ಷರದ ಪಾಠ ಜ್ಞಾನದ ಜೊತೆಗೆ ನೈತಿಕತೆಯ ಸ್ವರೂಪವನ್ನ ತೋರಿಸಿಕೊಡೋರು ಯಾರಂತ ಹೇಳಿದ್ರೆ ಅದು ಶಿಕ್ಷಕರು. ಹಾಗಾಗಿ ಜೀವನದ ಉದ್ದಕ್ಕೂ ಕೂಡ ಶಿಕ್ಷಕರ ಪಾತ್ರ, ತಂದೆ ತಾಯಿಯವರ ಜೊತೆಗೂ ಕೂಡ ಅವರ ಪಾತ್ರವು ಕೂಡ ಮಿಗಿಲಾಗಿ ಕಾಣುವಂಥದ್ದು. ಅಂತಹ ಸ್ವರೂಪವನ್ನ ಕಾಣುವಂತಹ ನಲ್ಮೆಯ ಶಿಕ್ಷಕರ ದಿನಾಚರಣೆಯನ್ನ ಕೇವಲ ಒಂದು ದಿವಸಕ್ಕೆ ಮಾತ್ರ ಸಂಭ್ರಮಾಚರಿಸದೆ ಪ್ರತಿನಿತ್ಯವೂ ಕೂಡ ಸಂಭ್ರಮಾಚರಿಸುವಂತಹ ಈ ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಈ ದಿನದಲ್ಲಿ ಇಂದು ನನಗೆ ಕಲಿಸಿದಂತಹ ಅದೆಷ್ಟು ಶಿಕ್ಷಕರು ನನಗೆ ಕಣ್ಣ ಮುಂದೆ ಕಾಡ್ತಾ ಇದ್ದಾರೆ. ನಾವು ಶಾಲೆಯಲ್ಲಿ ಕಲಿಸಬೇಕಾದ್ರೆ ಯಾರೆಲ್ಲ ಶಿಕ್ಷಕರು ಬೇರೆಲ್ಲ ಶಾಲೆಯಲ್ಲಿ ಇದ್ರು ಅವರೆಲ್ಲರೂ ಕೂಡ ನಮ್ಮ ಕಣ್ಣ ಮುಂದೆ ಕಾಡ್ತಾ ಇದ್ದಾರೆ. ಆ ಎಲ್ಲ ಶಿಕ್ಷಕರನ್ನ ಕೂಡ ನೆನಪುಗೂಡಿಸುವಂತಹ ಒಂದು ಒಳ್ಳೆಯ ಕೆಲಸಕ್ಕೆ, ಒಂದು ಅವರನ್ನು ಗುರುತಿಸುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ನಮ್ಮ ಬಿಜೆಪಿಯ ಎಲ್ಲ ನಗರ ಮಹಿಳಾ ಮೋರ್ಚಾದರು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅದರ ಅರ್ಥ ನಾವು ಒಗ್ಗೂಡಿಸಬೇಕು. ಒಗ್ಗೂಡಿಸುವ ಜೊತೆಗೆ ಇಷ್ಟು ಜನ ಶಿಕ್ಷಕರು ನಮ್ಮನ್ನ ಒಂದು ರಾಜಕೀಯದ ಜೊತೆಗೆ ಈ ದೇಶವನ್ನ ಒಂದು ಸೇವೆಯನ್ನ ಮಾಡುವಲ್ಲಿ ನಮ್ಮನ್ನ ಒಗ್ಗೂಡಿಸಿದಾರಲ್ಲ, ಅದಕ್ಕಾಗಿ ಈ ಒಂದು ಗೌರವದ ಒಂದು ಸನ್ಮಾನ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡಿದ್ದಾರೆ ಎನ್ನುವುದನ್ನ ಪರಿಕಲ್ಪನೆಯನ್ನ ಇಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಸುವರ್ಣ ಅವರ ನೇತೃತ್ವದ ಮೂಲಕ ಈ ಜಿಲ್ಲೆಯ ಓರ್ವ ಶಾಸಕರಾಗಿ, ರಾಜಕೀಯ ಧುರೀಣರಾಗಿ, ಸಹಕಾರಿ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಳೆಯ ಪ್ರಾಯದ ಮೂಲಕವೇ ಉಡುಪಿ ಜಿಲ್ಲೆಯ ಪಡುಬಿಗಳೆಯ ನಾಡಿನ ಶಾಸಕರ ನೆಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ನಿತ್ಯ ನಿರಂತರವಾಗಿ ಶಿಕ್ಷಕರ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿ ಉಡುಪಿ ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಅವರನ್ನ ಗುರುತಿಸುವಂತಹ ನೆಲೆಯಲ್ಲಿ ಪೆನ್ನನ್ನ ನೀಡ್ತಾ ಇದ್ದಾರೆ. ಪೆನ್ನನ್ನ ಹಿಡಿಯಲಿಕ್ಕೆ ಹೇಳಿಕೊಟ್ಟವರು ಯಾರು? ಶಿಕ್ಷಕರು. ಪೆನ್ನೊಂದು ಉಡುಗೊರೆ ರೂಪವಾಗಿ ಕಾಣದೆ ಅದೆಷ್ಟೋ ಪ್ರತಿಭೆಗಳನ್ನ ಅರಳಿಸಿರುವಂತಹ ಈ ಒಂದು ಪೆನ್ನಿನ ಶಾಯಿ ಎಷ್ಟೋ ಜನರಿಗೆ ಒಂದು ಉಜ್ವಲ ಭವಿಷ್ಯವನ್ನ ರೂಪಿಸಿದೆ. ಭವಿಷ್ಯವನ್ನ ರೂಪಿಸಿದಂತಹ ಕೈಗಳಿಗೆ ಪೆನ್ನನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಓರ್ವ ಮಾದರಿ ಶಾಸಕರಾಗಿ ಕಂಡುಕೊಳ್ಳುವವರು ಶ್ರೀಯುತ ಯಶವಂತ್ ಸುವರ್ಣರವರು. ಅವರ ಪರಿಕಲ್ಪನೆಯ ಮೇರೆಗೆ ಇಂದು ನಾವೆಲ್ಲರೂ ಕೂಡ ಸೇರಿ ನಿಮ್ಮ ಈ ಒಂದು ದಿನವನ್ನ ಸಂಭ್ರಮಾಚರಿಸಿಕೊಳ್ಳುತ್ತಿದ್ದೇವೆ. ಉಡುಪಿ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷ ಆಗಿರುವಂತಹ ಶ್ರೀಮತಿ ನೀತಾ ಪ್ರಭು ಹಾಗೂ ಇವರೆಲ್ಲರ ತಂಡದ ಮೂಲಕ ಉಪಾಧ್ಯಕ್ಷರಾಗಿರುವಂತಹ ಮಾಯಾ ಕಾಮತ್ ಹಾಗೂ ಇವರ ಎಲ್ಲರ ಒಂದು ತಂಡದ ಮೂಲಕ, ನೇತೃತ್ವದ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ತುಂಬಾ ಆಕ್ಟಿವ್ ಆಗಿ ತಮ್ಮ ಚಟುವಟಿಕೆಯ ಮೂಲಕ ರಾಜಕೀಯದ ಜೊತೆಗೆ ಇನ್ನಿತರ ಸೇವಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ಮಾತ್ರ ಎಲ್ಲರೂ ಕೂಡ ಒಗ್ಗೂಡಿಸಲಿಕ್ಕೆ ಸಾಧ್ಯ. ಅಂತಹ ಒಳ್ಳೆಯ ಪರಿಕಲ್ಪನೆಯನ್ನ ಇಟ್ಟುಕೊಂಡಿದ್ದಾರೆ. ಶಿಕ್ಷಕರ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಅದೇ ರೀತಿ ನಾವೆಲ್ಲರೂ ಕೂಡ ಅಲ್ಲಲ್ಲಿ ಕಾಣಸಿಗುವಂತಹ ಒಂದು ಓಣಂ ಹಬ್ಬ ಆಗಿರ್ಬೋದು, ಈ ಓಣಂ ಹಬ್ಬವನ್ನ ಕೂಡ ಒಂದು ಸಂಭ್ರಮಾಚರಿಸಬೇಕು ಎಂಬ ಉದ್ದೇಶವನ್ನ ಇಟ್ಟುಕೊಂಡು ಎರಡು ಸಂಭ್ರಮವನ್ನ ಕೂಡ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಅವರು ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ಇನ್ನು ಕೆಲವು ಹೊತ್ತಲ್ಲಿ ಶಾಸಕರ ಆಗಮನದ ಮೂಲಕ ನಮ್ಮ ಕಾರ್ಯಕ್ರಮವನ್ನ ನಾವು ಆರಂಭಿಸಿಕೊಳ್ಳುತ್ತಿದ್ದೇವೆ. ಪ್ರತಿಯೊಂದು ದಿನವೂ ಕೂಡ ನೆನಪಿಸಿಕೊಳ್ಳುವಂತಹ ಶಕ್ತಿಯ ದ್ಯೋತಕವಾಗಿರುವಂತದ್ದು. ಆಟ ತುಂಟಾಟಗಳ ಪಾಠದ ಜೊತೆಗೆ ಸುದೀರ್ಘವಾದಂತಹ ಸೇವೆಗಳನ್ನ ಮಾಡಿರುವಂತಹ ಅದೆಷ್ಟು ಶಿಕ್ಷಕರು ಇದ್ದೀರಿ. ನಿಮ್ಮ ಮುಂದೆ ಕಣ್ಣ ಮುಂದೆ ನಿಮ್ಮ ಮುಂದೆ ಕಲಿತಂತಹ ವಿದ್ಯಾರ್ಥಿಗಳು ಒಬ್ರು ಮೈಕ್ ಇಟ್ಕೊಂಡು ಮಾತಾಡ್ತಿದ್ರೆ, ಇನ್ನೊಬ್ರು ನಮ್ಮ ಬಿಜೆಪಿಯ ಅಧ್ಯಕ್ಷರಾಗಿರುವವರು ಕೂಡ ಇದ್ದಾರೆ. ಹಾಗೆ ಅವರೆಲ್ಲರನ್ನ ಕೂಡ ನೋಡ್ಬೇಕಾದ್ರೆ ಆ ದಿನಗಳು ಮತ್ತೆ ನೆನಪಾಗಲಿಕ್ಕಿದೆ.
ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಜೊತೆಗೆ ನಮಗೆ ಈ ಒಂದು ಹೊತ್ತಿನಲ್ಲಿ ನಮ್ಮ ಬೆಳಕಿನ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಎಂಬ ಪರಿಕಲ್ಪನೆಯನ್ನು ಹೊತ್ತುಕೊಂಡಂತಹ ಉಡುಪಿ ನಗರ ಬಿಜೆಪಿ ಮಹಿಳಾ ಮೋರ್ಚಾದ ಎಲ್ಲ ತಂಡದ ವತಿಯಿಂದ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಕೆಲವೇ ಕ್ಷಣಗಳಲ್ಲಿ ಆರಂಭಿಸಿಕೊಳ್ಳುತ್ತಿದ್ದೇವೆ. ಅವರನ್ನ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸಿಕೊಳ್ಳುವಂತಹ ಹೊತ್ತಿಗೆ ಸಾಕ್ಷಿ ಆಗ್ತಾ ಇದ್ದಾವೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ನಗರ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಉಪಾಧ್ಯಕ್ಷರು ಇವರೆಲ್ಲರ ಸಮಕ್ಷಮದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲಿದ್ದೇವೆ. ಹೇಳಿಕೊಟ್ಟದ್ದು ಮತ್ತೆ ಗಣಪತಿ ದೇವರನ್ನ ಮೊದಲು ಸ್ಮರಿಸಬೇಕು. ದೊಡ್ಡ ಹೊಟ್ಟೆಯ ಗಣಪ ಎಲ್ಲ ವಿಘ್ನವನ್ನ ಕೂಡ ಆತನ ಹೊಟ್ಟೆಗೆ ಹಾಕಿ ಆತನ ಸೊಂಡಿಲಿಂದ ನಮಸ್ಕಾರಗಳನ್ನ ಆಡಿ ಚಿತ್ತ ಮೊದಲು ಪೂಜಿತನನ್ನ ಮನಸಾರೆ ಸ್ಮರಿಸಿಕೊಳ್ತಾ ಸ್ಥಳ ಸಾನ್ನಿಧ್ಯ ಆರಾಧ್ಯ ದೇವರಾಗಿರುವಂತಹ ಪಡುವಿಗಡೆಯ ಶ್ರೀ ಮುಖ್ಯ ಪ್ರಾಣ ದೇವರ ಪಾದಕಮಲಗಳಿಗೆ ನಮನಗಳನ್ನ ಸಲ್ಲಿಸಿಕೊಳ್ತಾ ಇದೆಲ್ಲವನ್ನ ಕಾಯುವಂತಹ ಎಲ್ಲ ಶಕ್ತಿಗೆ ಪ್ರೀತಿಯ ನಮನಗಳನ್ನ ಸಲ್ಲಿಸಿಕೊಳ್ತಾ ಪ್ರಾರ್ಥನೆಗಾಗಿ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದಾರೆ ಶ್ರೀಮತಿ ಮಾಯಾ ಕಾಮತ್, ನಮ್ಮ ಭಾರತೀಯ ಜನತಾ ಪಾರ್ಟಿ ನಗರ ಉಪಾಧ್ಯಕ್ಷರಾಗಿರುವಂತಹ ಮಾಯಾ ಕಾಮತ್ ಅವರಿಂದ ಪ್ರಾರ್ಥನೆ. ವಂದೇ ಮಾತರಂ ಸುಜಲಾಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲ ಕುಸುಮಿತ ಧ್ರುಮದಳ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಬೋಲೋ ಭಾರತ್ ಮಾತಾ ಕಿ. ನಗರ ಹಾಗೂ ನಗರ ಮಹಿಳಾ ಮೋರ್ಚಾದ ವತಿಯಿಂದ ನಡೆಯುತ್ತಿರುವ ಶಿಕ್ಷಕರ ದಿನಾಚರಣೆಗೆ ಪ್ರಪ್ರಥಮವಾಗಿ ಇಡೀ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವಂತಹ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂತಹ ದಿನೇಶ್ ಅಮಿತ್ ಅವರಿಗೆ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಕಾರ್ಯಕ್ರಮದ ರೂವಾರಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರಾದಂತಹ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಇವರಿಗೂ ನಗರ ಮಹಿಳಾ ಮೋರ್ಚಾದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಉಪಾಧ್ಯಕ್ಷರಾದಂತಹ ಕಿರಣ್ ಕುಮಾರ್ ಇವರಿಗೂ ಸಹ ನಗರ ಮಹಿಳಾ ಮೋರ್ಚಾದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಸಂದೇಕನ್ ಅವರಿಗೂ ಸಹ ನಗರ ಮಹಿಳಾ ಮೋರ್ಚಾದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಂತಹ ಶಿಕ್ಷಕರಿಗೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಹಾಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನೆರೆದಂತಹ ಎಲ್ಲ ಬಿಜೆಪಿ ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಭಾಷಣ ಮುಗಿಸಿದೆ. ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಅದೇ ರೀತಿ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳ ಜೊತೆಗೆ ನಮ್ಮ ನಗರ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ನೀತಾ ಪ್ರಭು ಅವರಿಂದ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಈ ಶ್ಲೋಕ ನಾನು ಇವತ್ತು ಈ ವೇದಿಕೆಗೆ ಮಾತ್ರ ಸೀಮಿತ ಅಲ್ಲ, ನಾನು ಪ್ರತಿನಿತ್ಯ ನನಗೆ ಬುದ್ಧಿ ಬಂದಿರೋ ದಿನದಿಂದ ಪ್ರತಿನಿತ್ಯ ಹೇಳುವಂತಹ ಶ್ಲೋಕ ಇದು. ಯಾಕೆಂದ್ರೆ ದೇವರ ಅನುಗ್ರಹ ಕೂಡ ಸ್ವಲ್ಪ ಕಮ್ಮಿ ಇದ್ರೆ ನಡೀತದಂತ, ಆದರೆ ಗುರುಗಳ ಅನುಗ್ರಹ ನಮ್ಮ ಮೇಲೆ ಸಂಪೂರ್ಣವಾಗಿರ್ಬೇಕಂತ ಹಿರಿಯರು ಹೇಳಿದ ಮಾತಿದೆ. ಅದಕ್ಕೋಸ್ಕರ ಗುರುಗಳಿಗೆ ನಾವು ಪ್ರತಿನಿತ್ಯ ಸ್ಮರಿಸಬೇಕು. ಹಾಗೂ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಅವರದೊಂದು ಪ್ರಾಧಾನ್ಯ, ಅವರಿಗೊಂದು ಸ್ಥಾನ ಇದೆ. ಆ ಸ್ಥಾನವನ್ನು ನಾವು ಯಾವತ್ತೂ ಮರಿಬಾರ್ದು. ಇವತ್ತು ನೀವೆಲ್ಲ ಇಷ್ಟು ಶಿಕ್ಷಕರು ಬಂದಿದ್ದೀರಿ, ನಿಜ ಹೇಳಬೇಕಾದ್ರೆ ನಿಮ್ಮ ಮುಂದೆ ನಿಂತು ಮಾತಾಡಲಿಕ್ಕೆ ನನಗೆ ಇಲ್ಲಿ ಸ್ವಲ್ಪ ನರ್ವಸ್ ಆಗ್ತದೆ. ಆದರೆ ನಾನಿವತ್ತು ಈ ಸ್ಥಾನಕ್ಕೆ ಬಂದು ಇವತ್ತಿಷ್ಟು ಮಾತಾಡಬಲ್ಲೆ ಅಂತಿದ್ರೆ ಇದಕ್ಕೆ ನನ್ನ ಗುರುಗಳದ್ದು ಕೂಡ ತುಂಬಾ ಕಾಂಟ್ರಿಬ್ಯೂಷನ್ ಇದೆ. ನಾನು ಅವರನ್ನು ಕೂಡ ಈ ಹೊತ್ತಿನಲ್ಲಿ ಸ್ಮರಿಸ್ತೇನೆ. ನೀವೆಲ್ಲ ಬರ್ತಾ ಇದ್ರಿ, ನಾನು ನೋಡ್ತಾ ಇದ್ದೆ, ನಮ್ಮ ಟೀಮ್ ಅವರೆಲ್ಲ ನನಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ರು, ಇವರು ನನ್ನ ಶಿಕ್ಷಕರು, ಇವರು ನನ್ನ ಶಿಕ್ಷಕರು ಅಂತ. ನನ್ನ ಶಿಕ್ಷಕರು ಇಲ್ಲಿ ಯಾರು ಒಬ್ಬರಿಲ್ಲ, ಯಾಕಂದ್ರೆ ನಾನು ಕಲ್ತಿದ್ದು ಮ್ಯಾಂಗ್ಳೂರಲ್ಲಿ. ಆದರೂ ನೀವೆಲ್ಲ ಶಿಕ್ಷಕರು ಬಂದಿದ್ದು ನನಗೆ ಖುಷಿ. ಯಾಕಂದ್ರೆ ನೀವು ಎಷ್ಟು ನನ್ನಂತಹ ಇಲ್ಲಿ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಎಷ್ಟು ವಿದ್ಯಾರ್ಥಿಗಳ ಜೀವನವನ್ನು ನೀವು ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ನೀವು ಒಂದು ಸ್ವರೂಪಿಸಿದ್ದೀರಿ. ಅದಕ್ಕೆ ನಿಮ್ಗೆಲ್ಲರಿಗೆ ನಾನು ಸಾಷ್ಟಾಂಗವಾಗಿ ನಮನ ಮಾಡ್ತೀನಿ. ಇನ್ನು ಹೇಳಬೇಕಾದ್ರೆ ನಮ್ಮ ಶಾಸಕರು ನಿಮ್ಗೆಲ್ಲರಿಗೂ ಗೊತ್ತು, ಅವರು ಶಿಕ್ಷಣಕ್ಕೆ ಎಷ್ಟೊಂದು ಪ್ರಾಧಾನ್ಯತೆ ಕೊಡ್ತಾರಂತ. ಅವರ ಸಂಸ್ಥೆಯಾಗಿರೋ ಮಹಾಲಕ್ಷ್ಮಿ ಬ್ಯಾಂಕ್ ಅಲ್ಲದೆ, ಫೆಡರೇಷನ್ ಅಲ್ಲದೆ, ಅವರ ವೈಯಕ್ತಿಕವಾಗಿ ತಂದೆ ತಾಯಿಯ ಹೆಸರಲ್ಲಿ ಕೂಡ ಪುಷ್ಪಾನಂದ್ ಫೌಂಡೇಶನ್ ಇಂದ ಕೂಡ ಪ್ರತಿ ವರ್ಷ ಸ್ಟೂಡೆಂಟ್ಸಿಗೆ ಲಕ್ಷಗಟ್ಟಲೆ ಇವರು ಒಂದು ಸ್ಕಾಲರ್ಶಿಪ್ ಕೊಟ್ಟು ಬಂದಂತವರು. ಅಷ್ಟೇ ಅಲ್ಲದೆ ಪ್ರತಿ ವರ್ಷ ಸ್ಟೂಡೆಂಟ್ಸಿಗೆ, ಯಾವ ಶಾಸಕರು ಕೂಡ ಇದರ ಮೊದಲು ಇಂತಹ ಆಲೋಚನೆ ಮಾಡಿರಲಿಲ್ಲ. ಪ್ರತಿ ವರ್ಷ ಸ್ಟೂಡೆಂಟ್ಸಿಗೆ ಒಂದು June 1 ಸ್ಕೂಲ್ ಸ್ಟಾರ್ಟ್ ಆಗುವಾಗ ಇಡೀ ಉಡುಪಿಯ ಇದರಲ್ಲಿ ಎಷ್ಟು ಸ್ಕೂಲ್ಸ್ ಇದೆ ಅದಕ್ಕೆಲ್ಲರಿಗೆ ಸಿಹಿ ತಿಂಡಿ ವಿತರಣೆ, ಅಂದ್ರೆ ಈ ಮಕ್ಕಳು ಸಿಹಿ ತಿಂಡಿ ತಿಂದು ಅವರ ಈ ವರ್ಷ ಒಂದು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಮಾಡಬೇಕು. ಹಾಗೆ ಅವರ ಮುಂದಿನ ಬರುವ ವರ್ಷ ಹಾಗೂ ಜೀವನ ಕೂಡ ಇದೇ ತರ ಸಿಹಿಯಾಗಿ ಸಕ್ಸಸ್ಫುಲ್ ಆಗಿರಬೇಕಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ ಬಂದವರು. ಹಾಗಾಗಿ ನಾನು ಶಾಸಕರಿಗೆ ಕೂಡ ನಮ್ಮ ನಗರ ಮಹಿಳಾ ಮೋರ್ಚಾದ ಪರವಾಗಿ ಕೂಡ ಇದಕ್ಕೆ ಅವರು ಇಂಥ ಸಪೋರ್ಟ್ ಮಾಡಿದ್ದಕ್ಕೆ ಕೂಡ ನಾನು ಧನ್ಯವಾದ ಹೇಳಿಕೆ ತಿಳಿಸ್ತೇನೆ.
ಹಾಗೂ ನೀವು ಬಂದ ಎಲ್ಲರಿಗೂ ಕೂಡ ಧನ್ಯವಾದ. ನನ್ನ ಪ್ರಾಸ್ತಾವಿಕ ಮಾತು ನಾನು ಮುಗಿಸ್ತೇನೆ. ವೃಂದದಾಸರ ವಾಣಿಯಂತೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೆ ಗುರುವಿನ ಆಶೀರ್ವಾದ ಇದ್ರೆ ಯಾವತ್ತೂ ವೇದಿಕೆಗೆ ಹೋಗ್ಬೋದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಅರ್ಥಪೂರ್ಣ ಮಾತುಗಳನ್ನಾಡಿರುವಂತಹ ದೀಪಾ ಪ್ರಭು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿಕೊಳ್ತಾ ಕಾರ್ಯಕ್ರಮವನ್ನ ಮುನ್ನಡೆಸುವಂತ ಹೊತ್ತು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಅವರಿಗೆ ಅರ್ಪಣೆಯನ್ನ ನಾವು ಖಂಡಿತವಾಗಿ ನೆರವೇರಿಕೆಯನ್ನ ಮಾಡಲೇಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಪುಷ್ಪಾರ್ಚನೆಯನ್ನ ಮಾಡಿ ದೀಪವನ್ನ ಬೆಳಗಿಸುವುದರ ಮುಖ್ಯವಾಗಿ ಕಾರ್ಯಕ್ರಮವನ್ನ ಆರಂಭಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ರೆ ಅದು ಅಜ್ಞಾನ ದೀಪ ದೂರ ಮಾಡಿಸಿ ನಮ್ಮ ಜೊತೆಗೆ ಬೆಳಗಿನ ದಾರಿದೀಪ ಆಗುವಂತದ್ದು. ಆ ದಾರಿದೀಪದ ರೂವಾರಿಗಳಾಗಿರುವಂತಹ ನಿಮ್ಮೆಲ್ಲರ ದಿನವನ್ನ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ತೋರಿಸಿದಂತಹ ಎಲ್ಲ ಗುರುಗಳ ಸೇವೆ ಮಾಡುವುದು, ಅವರ ಮುಖದಲ್ಲಿ ನಗುವನ್ನು ಮೂಡಿಸುವುದು, ಭಕ್ತಿಯ ಸಾರ್ಥಕತೆಯ ಜೊತೆಗೆ ನಮ್ಮ ಉಡುಪಿ ನಗರ ಮಹಿಳಾ ಮೋರ್ಚಾದ ವತಿಯಿಂದ ಆಯೋಜಿಸ್ತಾ ಇರುವಂತಹ ಶಿಕ್ಷಕ ದಿನಾಚರಣೆಯ ಈ ಒಂದು ಸಂಭ್ರಮವನ್ನ ದೀಪವನ್ನ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸುವಂತಹ ಹೊತ್ತು ವಿನಂತಿಸಿಕೊಳ್ತಾ ಇದ್ದಾರೆ. ಸ್ಥಾನ ಹಾಗಾಗಿ ಹೇಳ್ತೇವೆ ಗುರು ಸಾಕ್ಷಾತ್ ಪರಬ್ರಹ್ಮ ಎಂದು ಸಂಸ್ಕೃತಿ ಹೇಳ್ತದೆ. ಸೇವೆ ತ್ಯಾಗಗಳನ್ನ ನೆನಪಿಸುವಂತಹ ಈ ನಿಟ್ಟಿನಲ್ಲಿ ಪ್ರತಿ ವರ್ಷ ಶಾಸಕರ ನೆಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಸೇವೆಯನ್ನ ಸಲ್ಲಿಸಿರುವಂತಹ ಎಲ್ಲ ಶಿಕ್ಷಕರಿಗೆ ಪೆನ್ನನ್ನ ನೀಡುವ ಮೂಲಕ ಅವರ ಕೊಡುಗೆ ನಮನಗಳನ್ನ ಸಲ್ಲಿಸ್ತೇವೆ. ಅಂತೆಯೇ ಈ ವರ್ಷವೂ ಕೂಡ ಕಾರ್ಯಕ್ರಮದ ಮೂಲಕ ನಡೆಸಿ ಇವತ್ತಿನ ಈ ಒಂದು ದಿನವನ್ನ ಈ ಕಾರ್ಯಕ್ರಮದ ನೇತೃತ್ವವನ್ನ ವಹಿಸಿಕೊಂಡಿರುವಂತಹ ನಮ್ಮ ಶಾಸಕರಿಂದ ಒಂದೆರಡು ಮಾತುಗಳನ್ನಾಡಬೇಕಾಗಿ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣವನ್ನು ಮನದಲ್ಲಿ ಸ್ಮರಿಸುತ್ತಾ ಶಿಕ್ಷಕರ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಗರ ಮಹಿಳಾ ಮೋರ್ಚಾ ಅದೇ ರೀತಿ ಮಂಡಲದ ಸಹಕಾರದೊಂದಿಗೆ ಆಯೋಜನೆ ಮಾಡಿದ ಈ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತಿರುವಂಥ ಮಂಡಲದ ಅಧ್ಯಕ್ಷರಾದ ಆತ್ಮೀಯರಾದ ಶ್ರೀಯುತ ದಿನೇಶ್ ಅವರೇ, ಮಹಿಳಾ ಮೋರ್ಚಾದ ನಗರ ಅಧ್ಯಕ್ಷರಾದ ಶ್ರೀಮತಿ ನೀತಾ ಪ್ರಭು ಅವರೇ, ಉಪಾಧ್ಯಕ್ಷರಾದ ಜಿಲ್ಲೆಯ ಕಿರಣ್ ಕುಮಾರ್ ಅವರೇ, ಮಹಿಳಾ ಮೋರ್ಚಾದ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸಂಧ್ಯಾ ರಮೇಶ್ ಅವರೇ, ಎಲ್ಲ ಮೋರ್ಚಾದ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಮ್ಮ ಎಲ್ಲ ಕಾರ್ಯಕರ್ತರೇ, ಬಂಧು ಮಿತ್ರರೇ, ಅದೇ ರೀತಿ ಈ ಕಾರ್ಯಕ್ರಮದ ಮೂಲ ರೂವಾರಿಗಳೆನಿಸಿಕೊಂಡಿರುವಂಥ ನಮ್ಮೆಲ್ಲ ಉಡುಪಿ ಭಾಗದ ಎಲ್ಲ ನಿವೃತ್ತ ಶಿಕ್ಷಕ ಬಂಧುಗಳು, ಪ್ರಥಮವಾಗಿ ಎಲ್ಲ ನೆಚ್ಚಿನ ಪ್ರೀತಿಯ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಶಿಕ್ಷಕರು ನಮ್ಮ ದೇಶದ ದೊಡ್ಡ ಆಸ್ತಿ. ಇಡೀ ವಿಶ್ವದ 20% ಜನಸಂಖ್ಯೆ ನಮ್ಮ ಭಾರತದಲ್ಲಿದೆ. ಸುಮಾರು 145 ಕೋಟಿ ಜನಸಂಖ್ಯೆ ಇರುವ ಭಾರತ 290 ಕೋಟಿ ಕೈಗಳನ್ನು ಸರಿಯಾದ ಮಾರ್ಗದಲ್ಲಿ ನಡಿಬೇಕು, ಅವರನ್ನು ಸರಿಯಾದ ಒಂದು ಮಾರ್ಗದಲ್ಲಿ ಮಾರ್ಗದರ್ಶನ ಮಾಡಿ ಅವರ ದೇಶಕ್ಕೆ ದೊಡ್ಡ ಆಸ್ತಿಯಾಗಿ ಕೊಟ್ಟ ಕೀರ್ತಿ ಯಾರಿಗೆ ಸತ್ತ ಅಂತ ಹೇಳಿದರೆ ತಮ್ಮಂಥ ಶಿಕ್ಷಕರಿಗೆ ಅದು ಸಲ್ತದೆ ಅಂತ ಹೇಳಿ ನಾನು ತುಂಬ ಸಂತೋಷ ಪಡ್ತೇನೆ. ಇವತ್ತು ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಶಿಕ್ಷಕರ ದಿನಾಚರಣೆ ಇರ್ಬೋದು, ನಮ್ಮ ವಾರದ ವಲಯ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬರುವಾಗ ಒಂದು 10 ನಿಮಿಷ ಲೇಟ್ ಆಗಿತ್ತು. ಏಕೆಂದರೆ ಶಿಕ್ಷಕರ ಪ್ರಶಸ್ತಿ ಇರ್ಬೋದು, ನಿವೃತ್ತ ಶಿಕ್ಷಕರನ್ನು ಗೌರವಿಸಬೇಕೆಂಬ ಉದ್ದೇಶದಿಂದ ಅವರೆಲ್ಲರನ್ನು ಗೌರವಿಸಬೇಕಂತ ದೃಷ್ಟಿಗೆ ಒಬ್ಬರನ್ನು ಬಿಟ್ಟು ಒಬ್ಬರನ್ನು ಬಂದರೆ ಅದಕ್ಕೆ ಬೇಸ, ಅದರಿಂದಾಗಿ 10 ನಿಮಿಷ ತಡವಾಯಿತು. ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದಾಗಿದೆ. ಏಕೆಂದರೆ ನಮಗೆ ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುವವರು ಯಾರು ಕೇಳಿದ್ರೆ ಶಿಕ್ಷಕರು. ಇವತ್ತು ನಮ್ಮ ಜಿಲ್ಲೆ ಶೈಕ್ಷಣಿಕವಾಗಿ ಇವತ್ತು ಶಿಕ್ಷಣದ ಕಾಶಿಯಂದೇ ಇವತ್ತು ಖ್ಯಾತಿಯನ್ನು ಪಡಿಬೇಕಾದ್ರೆ ನಮ್ಮ ಜಿಲ್ಲೆಯ ಶಿಕ್ಷಕರು ಕೇವಲ ಸಂಬಳಕ್ಕೆ ಸೀಮಿತವಾಗಿರದೆ ತನ್ನ ಕರ್ತವ್ಯ, ತನ್ನ ಜವಾಬ್ದಾರಿ, ತಾನು ಕಲಿಸಿದ ವಿದ್ಯಾರ್ಥಿ ದೊಡ್ಡ ರೀತಿಯಲ್ಲಿ ಸಾಧನೆ ಮಾಡುವ ಮೂಲಕ ದೇಶಕ್ಕೆ ಅವರು ಆಸ್ತಿ ಆಗಬೇಕು, ದೇಶಕ್ಕೆ ದೊಡ್ಡ ಕೊಡುಗೆ ಆಗಬೇಕೆಂಬ ಉದ್ದೇಶ ಇಟ್ಕೊಂಡು ಪ್ರಾಮಾಣಿಕವಾಗಿ ಸೇವೆ ಮಾಡಿರುವ ಎಲ್ಲ ನಿವೃತ್ತ ಶಿಕ್ಷಕರನ್ನು ಇವತ್ತು ಕರಿಬೇಕೆಂಬ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಆಚರಣೆ ಮಾಡಿದ್ದೇವೆ. ಖಂಡಿತವಾಗಿಯೂ ಇವತ್ತು ಮಾತಾಡುವ ಸಂದರ್ಭ ಅಲ್ಲ, ಆದರೆ ಗುರುಗಳ ಒಂದು ಮುಖದಲ್ಲಿ ಅವರ ಒಂದು ಖುಷಿ ನೋಡುವಾಗ ಬಹಳ ಸಂತೋಷ ಆಗ್ತದೆ. ಏಕೆಂದರೆ
ಇವತ್ತು ತಮ್ಮನ್ನು ನಾವು ಗುರುತಿಸಿದ್ದೇವೆ. ತಮ್ಮ ಮಾರ್ಗದರ್ಶನ, ತಮ್ಮ ಆಶೀರ್ವಾದ ನಮ್ಮ ಇಡೀ ಉಡುಪಿಯ ಅಭಿವೃದ್ಧಿಗೆ ಸದಾ ಇರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಹತ್ರ ಆಶಿಸುತ್ತಾ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಾವು ತಮ್ಮ ಉತ್ತಮವಾದ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ಕೂಡ ನೀಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಖಂಡಿತವಾಗಿಯೂ ಒಬ್ಬ ಶಾಸಕನಾಗಿ ತಮ್ಮ ಮುಂದೆ ಮಾತಾಡಬೇಕಾದ್ರೆ ಈಗಾಗಲೇ ನಮ್ಮ ಅತಿಥಿಗಳು ಹೇಳಿದಾಗೆ ಇವತ್ತು ಒಂದು ವ್ಯಕ್ತಿಯಾಗಿ ನಿರ್ಮಾಣ ಮಾಡಬೇಕಾದ್ರೆ ಬಹಳ ಕಷ್ಟದ ವಿಚಾರ. ಯಾಕೆಂದರೆ ಹೆತ್ತವರಿಗೆ ಅವರ ಒಂದೆರಡು ಮಕ್ಕಳನ್ನು ಸಾಕಿ ಸಲ್ಲಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಆದರೆ ಶಿಕ್ಷಕರು ಒಂದು ತುಂಬ ರೀತಿಯಲ್ಲಿ ಒಂದು ಮಣ್ಣಿನ ಮುದ್ದೆಯನ್ನು ಅವರ ಕೈಯಲ್ಲಿ ಕೊಟ್ಟಾಗ ಅದಕ್ಕೆ ಕೈಯಲ್ಲಿ ಅದನ್ನು ಬಡ್ದು ಒಂದು ಆಕಾರ ತಂದು ಮೂರ್ತಿಯಲ್ಲಿ ಯಾವ ರೀತಿ ನಿರ್ಮಾಣ ಮಾಡ್ತಾರೆ, ಬಹುಶಃ ಅದೇ ರೀತಿ ಶಿಕ್ಷಕರು ಕೂಡ ಈ ಬಾಲ್ಯದಲ್ಲಿರುವಂತಹ ಈ ವಿದ್ಯಾರ್ಥಿಗಳನ್ನು ಸರಿಯಾಗಿ ತಿದ್ದಿ ಒಂದು ವ್ಯಕ್ತಿಯಾಗಿ ನಿರ್ಮಾಣ ಮಾಡಿ ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಲ್ಲ. ಖಂಡಿತವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶಿಕ್ಷಕ ದಿನದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಎಲ್ಲ ಶಿಕ್ಷಕರು ಈಗಾಗಲೇ ತಾವು ನಿವೃತ್ತಿಯಾಗಿ ತಮ್ಮ ಮನೆಯಲ್ಲಿ ತಮ್ಮ ಕೆಲಸ ಕಾರ್ಯ ತೊಡಗಿಕೊಂಡಿದ್ದೀರಿ. ನಮ್ಮ ಮಾರ್ಗದರ್ಶನ ಇದೇ ರೀತಿ ಮುಂದಿನ ದಿನಗಳಲ್ಲಿ ಒಂದು ಇರಲಿ. ನಿಮ್ಮ ಎಲ್ಲ ಆಶೀರ್ವಾದದಿಂದ ಇನ್ನಷ್ಟು ಈ ಉಡುಪಿ ಅಭಿವೃದ್ಧಿ ಶೈಕ್ಷಣಿಕವಾದ ವ್ಯವಸ್ಥೆಯನ್ನು ಇನ್ನಷ್ಟು ಕೊಂಡೋಗುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅಂತ ಹೇಳುತ್ತಾ ಈಗಾಗಲೇ ನಾನು ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ 97 ನಂತರ ಉಡುಪಿ ಮತ್ತು ಮಂಗಳೂರಾಗಿ ಬೇರ್ಪಟ್ಟಿದೆ. ಆದರೆ ಇವತ್ತು ಕೂಡ SSLC PUCಯಲ್ಲಿ ಪ್ರಥಮ ದ್ವಿತೀಯದಲ್ಲಿ ಸಾಧನೆ ಮಾಡುವ ಮೂಲಕ ನಮ್ಮ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಜಿಲ್ಲೆಯ ಸಾಧನೆ ಇನ್ನಷ್ಟು ವಿಶ್ವಕ್ಕೆ ಪಸರಿಸುವ ರೀತಿಯಲ್ಲಿ ನಾವು ನಿವೃತ್ತಿಯಾಗಿದ್ದರೂ ಕೂಡ, ಏಕೆಂದರೆ ಎಲ್ಲ ಕ್ಷೇತ್ರಗಳಲ್ಲಿ ಮಾಜಿಗಳಾಗ್ತಾ ಇದೆ. ಒಂದು ಕಾರ್ಯಕರ್ತ ಮಾಜಿ ಆಗುವುದಿಲ್ಲ, ಒಂದು ಶಿಕ್ಷಕರು ಮಾಜಿ ಆಗುವುದಿಲ್ಲ. ಅದರಿಂದಾಗಿ ಸದಾ ನಿಮ್ಮ ನೆನಪಿಸುವಂಥ ಕೆಲಸ ಇಡೀ ನಮ್ಮ ದೇಶ, ನಮ್ಮ ಉಡುಪಿಯ ಜನತೆ ಮಾಡ್ತದೆ. ಅದರಿಂದಾಗಿ ನೀವು ನಿವೃತ್ತರಾಗಿದ್ದರೂ ಕೂಡ ನಮಗೆಲ್ಲರಿಗೆ ಶಿಕ್ಷಕರು, ಗುರುಗಳು, ಅದರಿಂದಾಗಿ ನಿಮ್ಮ ಮಾರ್ಗದರ್ಶನ ಸದಾ ನಮಗೆ ಸಿಗುವಂತಾಗಲಿ, ಉಡುಪಿ ಅಭಿವೃದ್ಧಿಗೆ ತಮ್ಮ ಮಾರ್ಗದರ್ಶನ ಇನ್ನೂ ಸಿಗುವಂತಾಗಲಿ ಅಂತ ಶುಭ ಹಾರೈಸುತ್ತಾ ನೆರೆದಿರುವ ಎಲ್ಲರಿಗೆ ಕೊಡೆ ಉಡುಪಿ ಶ್ರೀಕೃಷ್ಣನಿಗೆ ಪ್ರಾಣ ಉತ್ತರೋತ್ತರ ಅಭಿವೃದ್ಧಿ ಆರೋಗ್ಯವನ್ನು ಕರುಣಿಸಲಿ ಅಂತ ಶ್ರೀ ದೇವರನ್ನು ಪ್ರಾರ್ಥಿಸುತ್ತಾ ನಗರ ಮಂಡಲ ಮತ್ತು ಮಹಿಳಾ ಮೋರ್ಚಾದವರು ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಸ್ವಲ್ಪ ಅವಧಿಯಲ್ಲಿ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದಿನೇಶ್ ಅಮಿತ್ ಈ ರೀತಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ನೀತಿ ಪ್ರಭು ಹೊರಡಿ ತಂಡಕ್ಕೆ ವಿಶೇಷವಾದ ಅಭಿನಂದನೆ. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಶಿಕ್ಷಕರನ್ನು ಗುರುತಿಸುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಕೂಡ ಮಾಡ್ತೇವೆ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಮಾತನಾಡುವಂತಹ ನಿಟ್ಟಿನಲ್ಲಿ ಆಗಲೇ ಹೇಳಿದ ಹಾಗೆ ವಿದ್ಯಾರ್ಥಿಗಳನ್ನ ಉತ್ತೇಜಿಸಬೇಕು. ಕೊಡುವಂತಹ ಒಂದು ಪ್ರೋತ್ಸಾಹ, ಅವರಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೇವೆ, ಅದರಿಂದ ಏನು ಸಾಧನೆ ಮಾಡಲಿಕ್ಕೆ ಆಗುದಿಲ್ಲ. ಆದ್ರೆ ಅವರಲ್ಲಿ ದೊಡ್ಡ ಪರಿಕಲ್ಪನೆ ಇದೆ. ಇದು ಕೊಡುವಂತಹ ಒಂದು ಪ್ರತಿಭಾ ಪುರಸ್ಕಾರ ಮುಂದೊಂದು ದಿನ ಅವರು ವಿದ್ಯಾರ್ಥಿಗಳಾದಾಗ ಆ ಪ್ರತಿಭಾ ಪುರಸ್ಕಾರ ಅವರಷ್ಟು ಜನರಿಗೆ ನೀಡಿದ್ರೆ ಅಲ್ಲಿ ಒಂದು ಸಾರ್ಥಕತೆಯನ್ನ ಬಿಡಲಿಕ್ಕೆ ಸಾಧ್ಯ ಅನ್ನೋದರ ನಿಟ್ಟಿನಲ್ಲಿ ನಮ್ಮ ಶಾಸಕರ ಕಡೆಯಿಂದ ತುಂಬ ಹೃದಯದಂತಹ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಸದ್ಯ ರಮೇಶ್ ಅವರು ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಉಡುಪಿ ನಗರ ವತಿಯಿಂದ ನಡೀತಾ ಇರುವ ಅರ್ಥಪೂರ್ಣವಾದ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರಿಗೆ ಜಿಲ್ಲಾ ಮಹಿಳಾ ಮೋರ್ಚಾದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಇದು ತುಂಬ ಸಂತೋಷ ಆಗ್ತದೆ. ಎಲ್ಲರೂ ಹೇಳಿದ್ರು, ಅದೇ ರೀತಿ ನಾನು ಸಹ ಹೇಳಬೇಕಾಗ್ತದೆ. ಮುಂದೆ ಗುರಿ ಇರಲು, ಹಿಂದೆ ಗುರು ಇರಲು, ಮನಸ್ಸಲ್ಲಿ ನಮಗೆ ಛಲ ಇದ್ದರೆ ಯಾವುದೇ ಸಾಧನೆಯನ್ನು ನಾವು ಮಾಡ್ಬೋದಂತ ಹೇಳಿ ನಮ್ಮ ಎದುರುಗಡೆ ನಮ್ಮ ಶಾಸಕರಿದ್ದಾರೆ. ಯಾಕಂದರೆ ಅವರ ಗುರುಗಳು ನೀವೆಲ್ಲ ಇಲ್ಲಿದ್ದೀರಿ. ಹಾಗೆಯೇ ಇನ್ನೊಮ್ಮೆ ಶಿಕ್ಷಕರಿಗೆ ಅಭಿನಂದಿಸ್ತೇನೆ. ಆದರೆ ಶಿಕ್ಷಕ ದಿನಾಚರಣೆ ಅಂತ ಹೇಳಿ ಸೆಪ್ಟೆಂಬರ್ 5 ಒಂದು ದಿನವನ್ನು ನಾವು ಆಚರಣೆ ಮಾಡ್ತೇವೆ. ಆದರೆ ಶಿಕ್ಷಕರಿಗೆ ನಮ್ಮನ್ನು ಬೆಳೆಸಬೇಕಾದ್ರೆ, ಒಂದು ಶಿಷ್ಯರನ್ನು ಬೆಳೆಸಬೇಕಾದ್ರೆ ಅವರಿಗೆ ದಿನದ 24 ಗಂಟೆ ಸಹ ಶ್ರಮ ಇರ್ತದೆ. ಯಾಕಂದರೆ ಶಾಲೆಯಲ್ಲಿ ನಾವೇನಾದರೂ ತಪ್ಪು ಮಾಡಿದರೆ ನಮ್ಮಂಥ ಮಕ್ಕಳನ್ನು ಅವರು ಗುರುತಿಸಿ ನಾಳೆ ಬರುವಾಗ ಆ ಮಗುವಿಗೆ ನಾವು ಯಾವ ರೀತಿ ಬುದ್ಧಿ ಹೇಳ್ಬೋದು, ಆ ಮಗುವನ್ನು ಯಾವ ರೀತಿ ಸರಿ ಮಾಡ್ಬೋದು, ಅವನನ್ನು ಯಾವ ರೀತಿ ಗುರು ಮುಟ್ಟಿಸ್ಬೋದು ಅನ್ನುವ ಆಲೋಚನೆ ಗುರುಗಳಿಗಿರ್ತದೆ. ನಮ್ಮ ತಾಯಿ ತಂದೆಗಿಂತ ಹೆಚ್ಚು ತಾಯಿ ತಂದೆ ಮನೆಯಲ್ಲಿ ನಮಗೆ ಮಾರ್ಗದರ್ಶಕರಾದರೆ ಗುರುಗಳು ಶಾಲೆಯಲ್ಲಿ ಮಾರ್ಗದರ್ಶಕರಾಗಿರ್ತಾರೆ. ಹಾಗಾಗಿ ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಡೆಸಿದ ಮಹಿಳಾ ಮೋರ್ಚಾಕ್ಕೆ ಅಭಿನಂದನೆ ಸಲ್ಲಿಸುತ್ತಾ, ಮತ್ತೆ ಮುಂದೆ ನಿಂತು ಗುರುಗಳ ಎದುರು ನಾವು ಮಾತಾಡುವಂಥ ವ್ಯಕ್ತಿಗಳಲ್ಲ. ಯಾಕಂತ ಹೇಳಿದ್ರೆ ಮಾತಾಡಿಸುವಷ್ಟು ಹೇಳಿದ್ರು ನನಗೆ, ನಮಗೂ ಸಹ ಅಷ್ಟೇ ಮಾತಾಡಲಿಕ್ಕೆ ಧೈರ್ಯವೇ ಇಲ್ಲ. ನಾನು ಸಹ ಇಲ್ಲಿ ಕಲ್ತದಲ್ಲ, ಅದರಿಂದ ಸ್ವಲ್ಪ ಧೈರ್ಯದಲ್ಲಿ ಮಾತಾಡ್ತಿದ್ದೇನೆ. ಯಾಕಂದ್ರೆ ನಮ್ಮ ಪರಿಚಯದ ಗುರುಗಳು ಎದುರಿಲ್ಲ ಅಂತ. ನಾವು ಕಲ್ತದ್ದು ಕುಂದಾಪುರದಲ್ಲಿ, ಅಮೋಸೆಬೈಲಿನಲ್ಲಿ ಕಲ್ತದ್ದು. ಹಾಗೆಯೇ ಅಂತ ಒಂದು ಕುಗ್ರಾಮದಲ್ಲಿ ಕಲಿತ ನಾನು ಇಷ್ಟು ಇವತ್ತು ಬಂದು ಈ ಹಂತಕ್ಕೆ ಮುಟ್ಟಬೇಕಾದ್ರೆ ನನ್ನ ಗುರುಗಳೇ ಕಾರಣ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನೆರವೇರಿಸಿದ ಮಹಿಳಾ ಮೋರ್ಚಾಕ್ಕೂ ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಶಿಕ್ಷಕರಿಗೂ ಅಭಿನಂದಿಸುತ್ತಾ ನಿಮ್ಮ ಆಶೀರ್ವಾದವನ್ನು ಪಡೆಯುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಿಕ್ಷಕರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಹೆಮ್ಮೆ ಅನಿಸ್ತದೆ. ನನ್ನ ಶಾಲೆಯ ಟೀಚರ್ ಕೂಡ ಇದ್ದಾರೆ, ಎಲ್ ಟೀಚರ್. ಹಾಗೆ ಅವರು ಯಶವಂತ್ ಸುವರ್ಣ ಅವರಿಗೂ ಟೀಚರ್. ಹಾಗಾಗಿ ನಮಗೆಲ್ಲ ಹೆಮ್ಮೆ ಈ ಕ್ಷಣ. ಯಾಕಂದರೆ ಇವತ್ತು ಇಲ್ಲಿ ಯಾರೆಲ್ಲ ನಾವು ಉಪಸ್ಥಿತರಿದ್ದೇವೆ ಅವರನ್ನೆಲ್ಲ ರೂಪಿಸಿದವರು ಶಿಕ್ಷಕರು. ಪ್ರಾಥಮಿಕ ಶಾಲೆಗೆ 1ನೇ ಕ್ಲಾಸಲ್ಲಿ 2ನೇ ಕ್ಲಾಸಲ್ಲಿ ಕಲಿಸುವ ಟೀಚರ್
ಯಾಕಂದ್ರೆ ಆ ಟೀಚರ್ ಸರಿಯಾಗಿ ABCD ಕಲಿಸದೇ ಇದ್ದರೆ ಅವನು ಇಂಜಿನಿಯರಿಂಗ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ದುರದೃಷ್ಟವತ್ತು ಏನಾಗಿದೆ ಅಂತ ಹೇಳಿದ್ರೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸುವಂತ ಟೀಚರ್ ಅವರನ್ನ ಸರ್ಕಾರ ನಡೆಸಿಕೊಳ್ಳುವ ರೀತಿ ನೋಡಿದ್ರೆ ಅವರು ಎಮ್ಮೆಗಳನ್ನು ಗುರುತಿಸ್ಲಿಕ್ಕೋ ನಾಯಿಗಳನ್ನು ಗುರುತಿಸ್ಲಿಕ್ಕೋ ಕೋಳಿ ಗುರುತಿಸ್ಲಿಕ್ಕೋ ಅಂತೇಳಿ ಆ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಳ್ತಾ ಇದ್ದಾರೆ ಟೀಚರ್ಗಳು. ಆದ್ರೆ ಯಾವಾಗಲೂ ನಾವು ಹೇಳ್ಬೇಕು, ನಮ್ಮ 1ನೇ ಕ್ಲಾಸ್ನ ಟೀಚರ್ ಅವ್ರು ಯಾವಾಗಲೂ ಗ್ರೇಟ್. ಅವರೇ ಅಥವಾ ನಿಮ್ಮ ಎದುರಲ್ಲಿ ಮಾತಾಡ್ತಿದ್ರೆ ಬಹುಶಃ ಅದಕ್ಕೆಲ್ಲ ನನ್ನ ಎಲ್ಲ ಶಿಕ್ಷಕರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ಹಾಗಾಗಿ ನೀವೆಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ, ನಿಮ್ಗೆಲ್ಲರಿಗೂ ಕೂಡ ಮುಂದೆ ಭಗವಂತ ಆಯುಷ್ಯ ಆರೋಗ್ಯಗಳನ್ನು ಇನ್ನಷ್ಟು ರಿಟೈರ್ಡ್ ಆಗಿದ್ದಾರೆ, ಗುರುಗಳು ರಿಟೈರ್ಡ್ ಆಗೋದಿಲ್ಲ, ಆದರೆ ಇನ್ನಷ್ಟು ಮಕ್ಕಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಈ ನಾಡಿಗೆ ಒಂದು ದೊಡ್ಡ ಕೊಡುಗೆಯನ್ನಾಗಿ ನೀಡಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಒಂದಿಷ್ಟು ನಾನು ಮಾತನಾಡಿಸ್ತೇನೆ. ಧನ್ಯವಾದಗಳು ಸರ್. ಎಲ್ಲರ ಬಾಳಲ್ಲೂ ಕೂಡ ಬರುವ ಶಿಕ್ಷಕರು ದೊಡ್ಡ ಪಾತ್ರವನ್ನೇ ವಹಿಸ್ತಾರೆ. ಅಂತಹ ನಾನು ಓರ್ವ ವಿದ್ಯಾರ್ಥಿಗಳಾಗಿ ಈ ವೇದಿಕೆಗೆ ಬರಬೇಕಾದ್ರೆ ನನಗೆ ತುಂಬಾ ಸಹಕಾರವನ್ನು ಕೊಟ್ಟಂತಹ ತುಂಬ ಹೃದಯದಿಂದ ಆ ವೇದಿಕೆಗೆ ಕಾಯ್ತಾ ಇದೆ, ಎಲ್ಲಿ ಸಿಗ್ತದೆ ಅಂತ ಹೇಳಿ. ಕಮಲಬಾಯಿ ಶಾಲೆಯನ್ನು ಖಂಡಿತ ನಾನು ಬರಲಿಕ್ಕಿಲ್ಲ. ಗುಣಕರ ಶೆಟ್ಟಿ ಇದ್ದಾರೆ, ಮೈಲಪ್ಪ ಸರ್ ಇದ್ದಾರೆ, ಸುದರ್ಶನ್ ಸರ್ ಇದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಈ ಹೊತ್ತಿನ ಒಂದು ಸನ್ಮಾನ ಕಾರ್ಯಕ್ರಮಕ್ಕಾಗಿ ವೇದಿಕೆಯನ್ನ ನೀಡ್ತಾ ಇದ್ದೇವೆ. ಬಹಳಷ್ಟು ವರ್ಷಗಳ ಸಾರ್ಥಕ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಶಾಸಕರ ಪರವಾಗಿ ಮತ್ತು ನಮ್ಮ ಮಹಿಳಾ ಮೋರ್ಚಾದ ಪರವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೊಡುತ್ತಿದ್ದೇನೆ. ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿ ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ನಮ್ಮ ಗುರುವರಿಯರೆಲ್ಲರಿಗೂ ಸಾವಿರ ಶರಣಾರ್ಥಿ. ಗುರುಗಳೆಲ್ಲರೂ ನಮಗೆ ದೇವರ ಸಮಾನ. ನಮ್ಮ ದೇವರ ಸಮಾನ. ಎಷ್ಟು ಜನ್ಮವಿತ್ತಿದರೂ ನಮಗೆ ಈ ಋಣವನ್ನು ತೀರಿಸಲು ಸಾಧ್ಯ. ಸಾರ್ಥಕ್ಯವಾದಂತಹ ಸೇವೆಯನ್ನ ಸಲ್ಲಿಸಿರುವಂತಹ ಗುರುಗಳಿಗೆ ನಮ್ಮ ನಗರ ಮೋರ್ಚಾ ಮಹಿಳಾ ಮೋರ್ಚಾದ ವತಿಯಿಂದ ನಮನಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮ ಜೀವನಕ್ಕೆ ದಾರಿಯನ್ನ ತೋರ್ಪಡಿಸಿ ಗುರುವಿನ ಸ್ಥಾನದಲ್ಲಿ ನಿಂತು ಅಭಿನಂದಿಸಿಕೊಳ್ಳುವಂತಹ ಹೊತ್ತಿಗೆ ಸಾಕ್ಷಿ ಆಗ್ತಾ ಇರುವಂಥದ್ದು ನಲ್ಮೆಯ ಗೌರವದ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅಭಿನಂದಿಸಿ ಗೌರವಿಸಿಕೊಳ್ತಾ ಇದ್ದೇವೆ. 95 ಜನ ಈ ಒಂದು ಶಿಕ್ಷಕರು, ಅದೆಷ್ಟು ಲಕ್ಷಾನುಗಟ್ಟಲೆ ವಿದ್ಯಾರ್ಥಿಗಳ ಪ್ರತಿರೂಪಕವಾಗಿ ನಮ್ಮೊಂದಿಗೆ ಇದ್ದಾರೆ. ಅವರ ಈ ಒಂದು ನಿಸ್ವಾರ್ಥ ಸೇವೆಯನ್ನ ನಾವು ಅಭಿನಂದಿಸಿ ಗೌರವಿಸಿಕೊಳ್ತಾ ಇದ್ದೇವೆ. ಇವತ್ತಿನ ಈ ಒಂದು ದಿನಕ್ಕೆ ಸೀಮಿತವಾಗಿರದೆ ಪ್ರತಿನಿತ್ಯವೂ ಕೂಡ ತಮ್ಮ ಸೇವೆ ನಿತ್ಯ ನಿರಂತರವಾಗಿ ಇರಲಿ ಅನ್ನೋದೇ ನಮ್ಮೆಲ್ಲರ ಆಶಯ.
ಇವತ್ತಿನ ಕಾರ್ಯಕ್ರಮವನ್ನ ಎಲ್ಲ ಶಿಕ್ಷಕರ ಸೇವೆಗೆ ನಮ್ಮ ಅಭಿಮಾನದ ಗೌರವವನ್ನ ಸಲ್ಲಿಸಿಕೊಳ್ತಾ ಇರುವೆ. ನಿಮ್ಮ ಸೇವೆಗೆ ಶ್ರೀ ದೇವರ ಅನುಗ್ರಹ ನಿಮಗೆಲ್ಲೂ ಕೂಡ ತಮ್ಮೊಂದಿಗೆ. ಅಭಿಮಾನದಿಂದ ಗೌರವಿಸಿಕೊಳ್ತಾ ಇರುವೆ. ಶ್ರೀ ದೇವರ ಅನುಗ್ರಹದ ಮೂಲಕ ಆ ರಾಮಕೃಷ್ಣವನ್ನ ನೀವು ತಮ್ಮೆಲ್ಲರ ಕೂಡ ಕಾಪಾಡಿ ಅನ್ನೋದೇ ನಮ್ಮೆಲ್ಲರ ಆಶಯ. ಪ್ರೀತಿ ಜ್ಯೋತಿಕವಾದಂತಹ ಗಮನಗಳನ್ನ ಈ ಒಂದು ಸನ್ಮಾನವನ್ನ ಸ್ವೀಕರಿಸಿರುವಂತಹ ಎಲ್ಲ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿಕೊಳ್ತಾ ಇರುವೆ. ಧನ್ಯವಾದ. ಗುಂಡಿಬಲ್ ಹೈಸ್ಕೂಲ್ ಗುರು ಗುರು ಸರ್ಜೆ ಬರ್ತದೆ ರಿಸ್ಯೂಮ್ ಅಭಿಮಾನ ದ್ಯೋತಕವಾಗಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನ ತಮ್ಗೆಲ್ಲರಿಗೂ ನೀಡ್ತಾ ಇದ್ದೇವೆ. ಅರ್ಥಪೂರ್ಣತೆಯ ಇವತ್ತಿನ ಹಾಜರಾತಿ ನಮ್ಮೆಲ್ಲರಿಗೂ ಕೂಡ ಮತ್ತಷ್ಟು ದೃಷ್ಟಿಯನ್ನ ನೀಡಿತು.
ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿ ಅನುಮಾನಪೂರ್ವಕವಾಗಿ ತಮ್ಮೆಲ್ಲರನ್ನ ಕೂಡ ಇವತ್ತಿನ ಕಾರ್ಯಕ್ರಮ ಎಲ್ಲ ಶಿಕ್ಷಣ ನಡೆಸುವಂತಹ ಪ್ರತಿನಿಧಿ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಕೊಳ್ತಾ ವಿನೋದ ಟೀಚರ್ ಗವರ್ಮೆಂಟ್ ಹೈಸ್ಕೂಲ್ ಕಲ್ಯಾಣಪುರ ಇವತ್ತು ಕಾರ್ಯಕ್ರಮವನ್ನ ಅರ್ಥಪೂರ್ಣತೆಯಿಂದ ಸುದೀರ್ಘ ಅಗತ್ಯ ಸೇವೆಯನ್ನ ಸಲ್ಲಿಸಿರುವಂತಹ ನಮ್ಮೆಲ್ಲ ಶಿಕ್ಷಕ ಬಂಧುಗಳನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಗುರುತಿಸಿಕೊಳ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಇದ್ದಾರೆ. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿಕೊಳ್ತಾ ಶಿಕ್ಷಕರನ್ನ ಹೊರತುಪಡಿಸಿ ಪ್ರಸ್ತುತವಾಗಿ ಶಿಕ್ಷಕ ಹುದ್ದೆಯನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ರೆ ದಯಮಾಡಿ ತಮ್ಮನ್ನ ಕೂಡ ಗುರುತಿಸಿಕೊಳ್ಳುತ್ತಿದ್ದೇವೆ. ಪ್ರಶಾಂತ್ ಆಚಾರ್ಯ ಸರ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಪ್ರಶಾಂತ್ ಆಚಾರ್ಯ ಸರ್. ನಂತರ ಕಾರ್ಯಕ್ರಮ ಆದ ನಂತರ ಸ್ವೀಕರಿಸುವಂತಹ ಉಡುಪಿ ನಗರ ಮಹಿಳಾ ಮೋರ್ಚಾ ವತಿಯಿಂದ ಆಯೋಜಿಸಿಕೊಂಡಿರುವಂತಹ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಅತ್ಯುನ್ನತ ದಿನದಲ್ಲಿ ತಮ್ಮ ಎರಡು ಶುಭ ಹಾರೈಕೆಯ ಮಾತುಗಳನ್ನು ಬೇಕಾಗಿ ತಮಗೆ ಉಣರಿಸಿಕೊಳ್ತಾರೆ. ನಿಮ್ಮೆಲ್ಲರ ನೆಚ್ಚಿನ ಶಾಸಕರು, ಸದಾ ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಿರುವಂಥ ಶಾಸಕರಾದಂಥ ವಿಶ್ವಾಲ್ ಸುವರ್ಣರವರೇ, ನಡೆದಿರುವಂಥ ನಮ್ಮ ನಗರದ ಅಧ್ಯಕ್ಷರಾದಂಥ ದಿನೇಶ್ ಅವರೇ, ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಮತ್ತು ನಡೆದಿರುವಂಥ ಎಲ್ಲ ಆತ್ಮೀಯ ಹಿರಿಯ ಶಿಕ್ಷಕರು, ಸುಮಾರು ಸಲ ಇವತ್ತೊಂದು ಕವನವನ್ನು ನಾನು ಬರ್ತಿದ್ದೆ ನನ್ನ ಟೀಚರ್ಸ್ನೆಲ್ಲ ನೆನೆಸ್ಕೊಂಡು. ಏಕೆಂದರೆ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ, ತಾಯಿ ಮೊದಲ ಗುರು. ತಾಯಿ ಮತ್ತು ತಂದೆ ನಂತರ ನಮ್ಮನ್ನು ತೀಡಿ ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗೋರು ಅಂದರೆ ಅದು ನಮ್ಮ ಗುರುಗಳು. ಉಲ್ಲೇಖ ಮಾಡಬೇಕು ಅಂದರೆ ಉಪ್ಪಿನಂತೆ ಕಟು ಮಾತಾಡುವವನು ನಿಜ ಸ್ನೇಹಿತ, ಸಕ್ಕರೆಯಂತೆ ಸಿಹಿ ಮಾತಾಡುವವನು ನಿಜ ವಂಚಕ. ಉಪ್ಪಿನಲ್ಲಿ ಹುಳು ಬೀಳುವ ಇತಿಹಾಸ ಇಲ್ಲ, ಇತಿಹಾಸದಲ್ಲಿ ಹುಳು ಬೀಳದ ಸಿಹಿ ಇಲ್ಲ ಅಂತ.
ಉಪ್ಪಿನಂತೆ ಕಟ್ಟು ಮಾತಾಡಿ ನಮ್ಮನ್ನು ತಿದ್ದಿ ತೀಡದಂಥವ್ರು ಅಂದರೆ ನಮ್ಮ ಗುರುಗಳು. ಆ ಗುರುಗಳನ್ನ ನೆನೆಸ್ಕೊಂಡು ಇವತ್ತಿನ ಎಲ್ಲ ಇಲ್ಲಿರುವಂಥ ಎಲ್ಲ ಗುರುಗಳನ್ನ ನೆನೆಸ್ಕೊಂಡು ಪುಟ್ಟ ಬೆರಳಿನ ಕೈ ಹಿಡಿದು ತಿದ್ದಿದ್ದೀರಿ ಅಂತ ಹೇಳಿ, ತಪ್ಪು ಮಾಡಿದಾಗ ಕಂಡು ಕಾಣದಂತೆ ಮನ್ನಿಸಿದ್ದೀರಿ, ಆಟ ಕಲಿಸುತ್ತಾ ನನ್ನೊಂದಿಗೆ ಆಟವಾಡಿದ್ದೀರಿ, ಗೆದ್ದಾಗ ಸಂಭ್ರಮಿಸಿದ್ದೀರಿ, ಸೋತಾಗ ಧೈರ್ಯ ತುಂಬಿದ್ದೀರಿ, ನನ್ನ ಬದುಕಿನ ಕನಸುಗಳಲ್ಲಿ, ಕೆಲಸಗಳಲ್ಲಿ, ಆಲೋಚನೆಗಳಲ್ಲಿ ನೀಡಿದ್ದೀರಿ. ಅದೇ ರೀತಿ ಎಂದಿಗೂ ಕಡ್ಡಿಯನ್ನು ಗುಡ್ಡ ಮಾಡಿ ಅವಮಾನಿಸಲಿಲ್ಲ, ಒಳ್ಳೆಯ ಗುಣಗಳನ್ನು ಎತ್ತಿ ಹಿಡಿದು ಮುನ್ನಡೆಸಿದ್ದೀರಿ, ಹೆತ್ತವರ ಆಸೆ ಈಡೇರಿಸಿದ್ದೀರಿ, ಬಂಧು ಬಾಂಧವರು ನನ್ನವರು ನನ್ನ ಕುರಿತು ಹೆಮ್ಮೆ ಪಟ್ಟುಕೊಳ್ಳುವಂತೆ ಮಾಡಿದ್ದೀರಿ, ಮತ್ತಷ್ಟು ಒಳ್ಳೆಯ ಕೆಲಸವನ್ನು ಮಾಡಲು ಹುರಿದುಂಬಿಸಿದ್ದೀರಿ, ಬೆನ್ನು ತಟ್ಟಿದ್ದೀರಿ, ಆಶೀರ್ವದಿಸಿದ್ದೀರಿ ಅಂತ ಹೇಳಿ ಅದಕ್ಕೆ ಒಂದು ಅವನನ್ನು ಬರೆದಿದ್ದೇವೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಇವತ್ತು ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನಾನು ಇವತ್ತು ನೆನೆಸ್ಕೊಳ್ತೀನಿ. ಏಕೆಂದರೆ ಉಲ್ಲೇಖವನ್ನು ಮಾಡ್ತೀನಿ, ನಮಗೆ ಹೇಳ್ಕೊಡ್ತಾ ಇದ್ರು ಪ್ರತಿದಿನ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಬರ್ಕೊಂಬರಬೇಕು ಅಂತ ಹೇಳಿ. ಅವಾಗ ಬರೀತಾ ಇದ್ವಿ, ಒಂದು ದೊಡ್ಡ ಬಂಡೆ ಕಲ್ಲು ಬಿದ್ದಿತ್ತು ಅದನ್ನು ಸೈಡಿಗೆ ಇಟ್ಟಿವಿ, ನೀರು ಲೀಕ್ ಆಗ್ತಿತ್ತು ನಿಲ್ಲಿಸಿದ್ವಿ, ಕರೆಂಟ್ ವೇಸ್ಟ್ ಆಗುತ್ತೆ ಅಂತ ಸ್ವಿಚ್ಚು ಆಫ್ ಮಾಡ್ತಾ ಇದ್ವಿ ಅಂತ. ಮೇ ಬಿ ಸಣ್ಣದಿರ್ಬೋದು ಅವತ್ತಿನ ದಿನಕ್ಕೆ, ಬಟ್ ಆ ಸಣ್ಣ ಕೆಲಸವನ್ನು ಮಾಡ್ತಾ ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸ್ಕೊತ, ಒಳ್ಳೆಯ ಆಚಾರಗಳನ್ನ ವಿಚಾರಗಳನ್ನ ಬೆಳೆಸ್ಕೊತ, ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಯುವಂಥ ಮಾಡಿದವರು ನಮ್ಮ ಗುರುಗಳು ಅಂತ ಹೇಳಿ. ಏಕೆಂದರೆ ಒಂದು ನಾಡಿನ ಅವನತಿಯ ಮಾಡಬೇಕು ಅಂದರೆ, ಒಂದು ನಾಡಿನ ಅವನತಿಯನ್ನು ಮಾಡಬೇಕು ಅಂದರೆ, ಒಂದು ನಾಡನ್ನು ಹಾಳು ಮಾಡಬೇಕು ಅಂದರೆ ಅದಕ್ಕೆ ಶಸ್ತ್ರಾಸ್ತ್ರ ಬೇಡಂತೆ, ಸಂಘರ್ಷ ಬೇಡಂತೆ, ನರಮೇಧ ಬೇಡಂತೆ. ಶಸ್ತ್ರಾಸ್ತ್ರ ಬೇಡ, ಸಂಘರ್ಷ ಬೇಡ, ನರಮೇಧ ಬೇಡ, ಕೆಡಿಸಿ ಬಿಡುವ ಆ ನಾಡ ಸಂಸ್ಕೃತಿಯ ತನಗೆ ತಾನೇ ನಾಶವಾಗುವುದು ನೋಡ ಎನ್ನುವುದು. ಹಾಗಾಗಿ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿಯನ್ನು ಕೊಟ್ಟು ಮಕ್ಕಳನ್ನ ದೇಶದ ಒಳ್ಳೆಯ ಆಸ್ತಿಯನ್ನಾಗಿ ಮಾಡಿದಂಥ ನಡೆದಂಥ ಎಲ್ಲ ಶಿಕ್ಷಕರಿಗೆ ಅಭಿನಂದನಿಸ್ತಾ, ಈ ಒಳ್ಳೆಯ ಕಾರ್ಯವನ್ನು ಮಾಡ್ತಿರುವಂಥ BJP ನಗರದ ಟೀಮ್ನ ನಿಜವಾಗ್ಲೂ ಒಳ್ಳೆ ಮಾದರಿಯ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ಶಿವಮೊಗ್ಗ ಜಿಲ್ಲೆಯವರು ಹೇಳ್ತೀನಿ ಇದನ್ನ ಮಾಡಿ ಅಂತ. ನಮ್ಮ ಶಾಸಕರಾದ S.R. ಸುವರ್ಣ ಮತ್ತು ಅವರ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಮಾತಿಗೆ ಯೋಗ ಮಾಡ್ತೀನಿ. ಜೈ ಭಾರತ ಮಾತಾ ಕಿ ಜೈ. ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡಬೇಕು. ಅದಕ್ಕಿಂತ ಹೆಚ್ಚಾಗಿ ಕಲಿಯುವಂತಹ ನಮಗೆ ಒಳ್ಳೆ ಮಾತುಗಳನ್ನು ಆಡಿಸಲಿಕ್ಕೆ ವೇದಿಕೆಯನ್ನು ಕೊಡುವವರೇ ಶಿಕ್ಷಕರೇ. ಅಂತಹ ಅತ್ಯುನ್ನತ ಮಾತುಗಳ ಮೂಲಕ ನೀವು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಒಂದು ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರಿಗೂ ಕೂಡ ನಮ್ಮ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾರೆ. ವಂದನೆ ಗುರುವೇ ನಿಮಗೆ ಶರಣು ನಾವು, ಭಾವಪೂರ್ಣ ವಂದನೆ ವಂದನೆ. ಒಳಗಡೆ ಆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ನನಗೆ ಅಕ್ಷರವನ್ನು ಕಲಿಸಿರ್ತಕ್ಕಂಥ, ಮೊದಲಿಗೆ ಅಮ್ಮ ಎನ್ನುವಂಥ ಶಬ್ದವನ್ನು ಕಲಿಸಿರ್ತಕ್ಕಂಥ ನನ್ನ ಅಮ್ಮ, ಹಾಗೂ ಇಲ್ಲಿ ಬಂದು ನಿಂತು ಮಾತನಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನನಗೆ ಕಲಿಸಿರ್ತಕ್ಕಂಥ ಗುರುಗಳಿಗೆ ವಂದಿಸ್ತಾ, ಇಲ್ಲಿ ಸಮಾರಂಭದಲ್ಲಿ ಇಲ್ಲಿ ವೇದಿಕೆ ಅಂತ ಹೇಳಿಲ್ಲ, ಆದರೆ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಈ ಸ್ಥಳ ಅಂತ ಹೇಳಿ ಕರೆದಿದ್ದೇವೆ. ಆ ಸ್ಥಳದಲ್ಲಿರ್ತಕ್ಕಂಥ ಗೌರವಾನ್ವಿತ ಯಶ್ಪಾಲ್ ಸರ್ ಅವರು, ನಮ್ಮ ಶಾಸಕರು ಡಾಕ್ಟರ್ ಸತ್ಯ ಸರ್ ಅವರು, ಕಿರಣ್ ಸರ್ ಅವರು, ಈ ಭಾರತೀಯ ಜನತಾ ಪಾರ್ಟಿ ಮಹಿಳಾ ಮೋರ್ಚಾದ ಎಲ್ಲ ಗೌರವಾನ್ವಿತ ಮಹಿಳೆಯರು ಮತ್ತು ಸದಸ್ಯರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಮಸ್ತೆಗಳನ್ನು ಸಲ್ಲಿಸ್ತಾ, ನಾನು ಹೆಚ್ಚು ಮಾತಾಡೋದು ನಾಯಕರಿಂದ ಈಗ ಹೊಲಸದ ಟೈಮ್ ಆಗ್ತಿದ್ದು ಅಲ್ಲಿ ಅರ್ಧ ಗಂಟೆ ಮಾತ್ರ ಮಾತಾಡೋದು, ಯಾರು ಬೇಜಾರಾಗ್ತದೆ. ಈಗಾಗಲೇ ಊಟದ ಸಮಯ ಆಗಿದೆ. ನಾನು ಒಂದಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದೆ. ಮೊದಲಿಗೆ ಗೌರವಾನ್ವಿತ ಯಶ್ಪಾಲ್ ಸರ್ ಅವರು, ನಾನು ಉಡುಪಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಬಂದಾಗ ಗೌರವಾನ್ವಿತ ಯಶ್ಪಾಲ್ ಸರ್ ಅವರು ನಗರಸಭೆಯ ಸದಸ್ಯರು. ಫಸ್ಟ್ ಕಾರ್ಯಕ್ರಮದಲ್ಲಿ ನಾನೇ ಮಾಸ್ಟರ್ ಆಫ್ ಸೆರೆಮನಿ ಆಗಿರ್ತಕ್ಕಂಥದ್ದು. ಇವತ್ತು ಇಂತಹ ಒಳ್ಳೆಯ ಒಂದು ಹುದ್ದೆಯಲ್ಲಿದ್ದೀರಾ ಸರ್. ನಾವು ಏನಂತ ಹೇಳಿದ್ರೆ, ಒಂದು ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ, ಮೊನ್ನೆಷ್ಟು ಅವ್ರದ್ದು ಬರ್ಡೇ ಆಗಿತ್ತು, ಫೋನ್ ಮಾಡಿದೆ, ಎಷ್ಟು ಬಿಸಿಯಲ್ಲಿದ್ರು ಕೂಡ ಆ ನಂತರ ಮಾತನಾಡಿ ಸರ್ ಹೇಗಿದ್ದೀರಾ ಅಂತ ಹೇಳಿ ಕೇಳಿದ್ರು. ಸರ್ ನಿಮಗೆ ವಿಶೇಷವಾದ ಶುಭಾಶಯಗಳು ಅಂತ ಹೇಳಿದೆ. ಆಯ್ತು ಸರ್ ಚೆನ್ನಾಗಿದ್ರು ಅಂತ ಹೇಳಿದ್ರು. ಒಬ್ಬ ಲೀಡರ್ಗೆ ಇರಬೇಕಾಗಿರ್ತಕ್ಕಂಥ ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಸ್ಪಂದಿಸ್ತಾರ. ನೀವು
ನಮಗೆ ಕಷ್ಟದಲ್ಲಿದ್ದಾಗ ಯಾರು ನಿಂತು ಸಹಾಯ ಮಾಡ್ತಾರೆ ಅವರೇ ನಿಜವಾಗಿ ಸ್ನೇಹಿತರು ಅಂತೇಳಿ. ನಮಗೆ ಒಂದು ಕಷ್ಟದ ಕಾಲದಲ್ಲಿ ನಮ್ಮ ಯಾವತ್ತೂ ಕೂಡ ಜೊತೆಯಲ್ಲಿದ್ರಿ. ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ಕೂಡ ಇಷ್ಟು ಸಂಖ್ಯೆಯಲ್ಲಿ ಟೀಚರ್ಸ್ ಅನ್ನು ಗುರುತಿಸಿದ್ರಲ್ಲ. 5ನೇ ತಾರೀಕು ಗುರುವೇ ನಮಃ ಸಪ್ತಮಿ 6ನೇ ತಾರೀಕು ಗುರುವೇನ್ ಮಹಾ ಎನ್ನುವಂತ ಕಾಲಘಟ್ಟದಲ್ಲಿ ನಾವಿರ್ಬೇಕಾದ್ರೆ ಇಂತಹ ಕಾರ್ಯಕ್ರಮವನ್ನು ನೀವು ಆಯೋಜಿಸಿದ್ರಲ್ಲ. ಯಾವ್ದು ಹೇಳ್ತಾರೆ, ಈಗಾಗಲೇ ನಮ್ಮ ಮಾಸ್ಟರ್ ಶರ್ಮನ್ ಹೇಳಿದ್ರು, ಗುರು ಫಸ್ಟ್ ಬರ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ಆಮೇಲೆ ದೇವರು ಅಂತ ಹೇಳಿ. ಇಷ್ಟೊಂದು ಗುರುಗಳನ್ನೆಲ್ಲ ಒಟ್ಟು ಮಾಡಿ ನಮಗೆ ಒಂದು ಅಭಿನಂದನೆ, ನೀವೇನೇ ಮಾಡಿರ್ಬೋದು ಆ ಅಭಿನಂದನೆ ಮಾಡಿದ್ರಲ್ಲ ಸರ್. ನಾವೆಲ್ಲ ಬಂದಿದ್ದು ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದು. ಇಲ್ಲಿ ಲತೀಶ್ ಸರ್ ಅವರು ಹೇಳಿದ್ರು, ಇದು ಯಶ್ವಂತ್ ಸರ್ ಅವರು ಹೇಳಿದ್ದು ಅಂತ ಹೇಳಿದ್ರು. ಆ ಪ್ರೀತಿ ಯಾವತ್ತೂ ಕೂಡ ಇದೆ. ಹಾಗೆ ಇವತ್ತು ಮಹಿಳೆಯರನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯ್ತು. ರಂಗುರಂಗಿನ ಒಂದು ಡ್ರೆಸ್ ನಲ್ಲಿ, ಓಣಂ ಡ್ರೆಸ್ ನಲ್ಲಿ ಎಲ್ಲ ಬಂದಿದ್ರ, ಬಹಳ ಖುಷಿ ಆಯ್ತಲ್ಲ. ಎಲ್ಲ ಮಲಯಾಳೀಸ್ ಎಲ್ಲ ಇಲ್ಲಿ ಬಂದ್ಬಿಟ್ಟಾರೆ ಕೇರಳದವರು ಅಂತ ಹೇಳಿ ನನಗೆ ನೆನಪಾಯ್ತು. ಓಣಂ ಹಬ್ಬದ ಶುಭಾಶಯಗಳು. ಈದ್ ಮಿಲಾದ್ ಕೂಡ ಇದೆ. ಇವತ್ತು ಟೀಚರ್ಸ್ ಡೇ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಾರ್ಶನಿಕರವರು, ರಾಷ್ಟ್ರಪತಿಗಳ ಉಪರಾಷ್ಟ್ರಪತಿಗಳ ಸ್ಥಾನವನ್ನು ಅಲಂಕರಿಸಿದರು. ಈ ಒಂದು ಸಭೆಯಲ್ಲಿ ನಮ್ಮನ್ನೆಲ್ಲ ನೀವು ಗೌರವಿಸಿದ್ರಿ ಸರ್. ನಿಮ್ಮ ಇಷ್ಟು ಜನ ಟೀಚರ್ಸ್ ಆಶೀರ್ವಾದ ನಿಮಗೆ ಮತ್ತು ಎಲ್ಲರ ಮೇಲಿದೆ ಅಂತ ಹೇಳ್ತಾ ಮಾತು ಆಡುವಂತಹ ಸಮಯ ಅಲ್ಲ. ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರೆ ನಿಮ್ಮ ಯಾವತ್ತು ಒಳ್ಳೆಯ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿ ಇರ್ತೇವೆ ಅಂತ ಹೇಳ್ತಾ, ನನ್ನೊಂದಿಗೆ ತುಂಬಾ ಜನ ಅಲ್ಲಿ ಟೀಚರ್ಸ್ ಎಲ್ಲರೂ ಕೂಡ ಪರಿಚಯದವರು ಬಂದಿದ್ದಾರೆ. ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೆ ಈ ಮೋರ್ಚಾದ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಸಲ್ಲಿಸ್ತಾ ಸರ್, ವಿಶೇಷವಾಗಿ ನಿಮಗೂ ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ನಮ್ಮ ಎರಡು ಮಾತಿಗೆ ಮಂಗಲವನ್ನು ಹಾಡ್ತೇವೆ. ಡಾಕ್ಟರ್ ರಾಧಾಕೃಷ್ಣ ಸರ್ ಅವರಿಗೆ, ಸರ್ವಪಲ್ಲಿ ರಾಧಾಕೃಷ್ಣ ಸರ್ ಅವರಿಗೆ, ಯಶ್ವಂತ್ ಸರ್ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಮಚ್. ಆಫ್ಟರ್ ಲಾಂಗ್ ಟೈಮ್ ಒಂದುಗೂಡಿಸುವಂತಹ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ನಮ್ಮ ನಗರ ಬಿಜೆಪಿ ಮಹಿಳಾ ಮೋರ್ಚಾಕ್ಕೆ ನಮ್ಮ ಕಡೆಯಿಂದ ಚಪ್ಪಾಳೆಯನ್ನ ನೀಡಲೇಬೇಕು. ಅಂತಹ ಅತ್ಯುನ್ನತವಾದಂತಹ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಶಿಕ್ಷಕರನ್ನ ಅಭಿನಂದಿಸಿ ಗೌರವಿಸಬೇಕು ಎಂಬ ತಲೆ ಬರಬೇಕಲ್ವಾ. ಆ ಒಂದುಗೂಡಿಸುವಂತಹ ಕೆಲಸವನ್ನ ಮಾಡಿರುವಂತಹ ಮಾಸ್ಟರ್ ಮೈಂಡ್ ಆಗಿರುವಂತಹ ನಮ್ಮ ಶಾಸಕರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾರಾದ್ರೂ ತಮ್ಮ ಅಭಿಪ್ರಾಯಗಳನ್ನ ಹೇಳುತ್ತಿದ್ರೆ ದಯವಾಗಿ ನಿಮಗೆ ಅವಕಾಶ ಇದೆ. 1-2 ನಿಮಿಷದ ಚುಟುಕಾದಂತಹ ಒಪಿನಿಯನ್ ಅನ್ನ. ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಒಡೆಯ ಶ್ರೀಕೃಷ್ಣ ಪರಮಾತ್ಮ ಹಾಗೂ ನನ್ನ ಆರಾಧ್ಯ ಮುಖ್ಯಾದಂತಹ ಕರಂಬಳ್ಳಿಯ ವೆಂಕಟರಮಣ ದೇವರನ್ನು ಸ್ಮರಿಸುತ್ತಾ, ನಮ್ಮ ಈ ಒಂದು ವೇದಿಕೆಯಲ್ಲಿ ಶಾಸಕರ ಒಂದು ಕರ್ತವ್ಯ ಮಾಡಿದಂಥ ಕೆಲಸ ಬಹಳ ಶ್ಲಾಘನೀಯ. ಯಾಕೆಂತ ಹೇಳಿದರೆ ಆಗಲೇ ಹೇಳಿದ ಹಾಗೆ ಗುರುವೇ ಭೋ ನಮಃ ಅಂತ ಹೇಳ್ತಾರೆ ಇವತ್ತೊಂದು ದಿನ, ನಾಳೆ ಗುರುವೇನು ಮಹಾ ಅಂತ ಹೇಳ್ತಾರೆ. ನನ್ನ 43 ವರ್ಷ ವೃತ್ತಿ ಜೀವನದಲ್ಲಿ ನಾನು ಕಂಡುಕೊಂಡಂಥ ಒಂದು ವೃತ್ತಿ ಜೀವನದಲ್ಲಿ 10 ವರ್ಷಗಳ ಕಾಲದಲ್ಲಿ ಬಹಳ ಬೇಸರದಲ್ಲಿ ನಾವು ಶಿಕ್ಷಣ ಕಲಿಬೇಕಾಗಿತ್ತು. ಯಾಕೆಂದರೆ ಮಕ್ಕಳಿಗೆ ಪಾಠ ಮಾಡೋದ್ರ ಜೊತೆಗೆ ಜನರಲ್ ಸೆನ್ಸಸ್ಗಳು, ಮೊಟ್ಟೆ ಲೆಕ್ಕ, ಹಾಗೆ ಇನ್ನು ಜನಗಣತಿ, ದನಗಣತಿ ಇದೆಲ್ಲ ಕೊಟ್ಟು ನಮ್ಮನ್ನು ಶಾಲೆಯಲ್ಲಿ ಬಿಡ್ತಾ ಇರಲಿಲ್ಲ. ಹೆಚ್ಚಾಗಿ ಸೆನ್ಸಸ್ ಕಳಿಸ್ತಾ ಇದ್ರು. ಇದರಿಂದ ಬಹಳ ನಮಗೆ ಬೇಜಾರಾಗ್ತಾ ಇತ್ತು. ಅಲ್ಲದೆ ಇವತ್ತು ನಮ್ಮ ಶಾಸಕರು ನಮ್ಮ ಶಿಕ್ಷಣದ ಬಗ್ಗೆ ಹಾಗೆ ಹೇಳಿದ್ದಾರೆ. ಏನೇ ನಾವು ಮಾಡಿದ್ರು ಸಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಬೆಳೆದಿರುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ, ಎಲ್ಲರಿಗೂ ಅಧಿಕಾರ ಹೊಂದಿರುವವರಿಗೆ ಮತ್ತು ಇಲ್ಲಿಯ ನಮ್ಮ ಯುವ ಮೋರ್ಚಾದ ಸದಸ್ಯರಿಗೆ ನನ್ನ ನೆಚ್ಚಿನ ಶಿಷ್ಯ ಕಿಶೋರ್ ಕುಮಾರ್ ನಿನ್ನೆ ಪುನಃ ಬಂದು ಮನೆಗೆ ಬಂದು ಹೇಳಿದ, ದಯವಿಟ್ಟು ಬರಬೇಕು ಸರ್ ತಾವು ಅಂತ. ನಾನು ಕಾರ್ಯಕ್ರಮ ಹೊತ್ತಲ್ಲಿದ್ದೇನೆ, ಅದು ಬರ್ತೇನೆ ಅಂತ ಹೇಳಿಕೊಂಡು ಹೇಳಿ ಪುನಃ ಫೋನ್ ಮಾಡಿ ಕಳಿಸಿದೆ. ಹಾಗೆ ಅವರಿಗೆ ಸಹ ದೇವರು ರಕ್ಷಿಸಿದ್ದೆ. ಹಾಗೆ ನಮ್ಮ ಶಾಸಕರಿಂದ ಮತ್ತು ನಮ್ಮ ವಿಧಾನ ಪರಿಷತ್ತಿನ ಒಂದು ಅವರು ಸಹ ಒಳ್ಳೆಯ ಕವನ ಹೇಳಿದ್ರು. ಕರೆಕ್ಟ್, ಅವ್ರು ಹೇಳಿದ್ದು ಒಂದು ದಿನಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡೋದನ್ನ ಬರ್ಕೊಂಡು ಬರಬೇಕಿತ್ತು. ಅದು ಒಂದು ಒಳ್ಳೆಯ ಸಾಧನೆಯ ಕೆಲಸವನ್ನ ನೀವು ಮಾಡ್ತೀವಿ. ಕೆಲಸ ಮಾಡಿದ್ದಾರೆ ಅವರದ್ದು ಮಾತ್ರ ಅಷ್ಟು ಗೊತ್ತಾಗಿ. ಯಾಕೆಂದ್ರೆ ನಾವು ಅದನ್ನು ಮಾಡಿಸ್ತಾ ಇತ್ತು, ನಾವು ದಿನ ಚೆಕ್ ಮಾಡ್ತಾ ಇತ್ತು, ನೋಡ್ತಾ ಇತ್ತು. ನಮ್ಗೆ ಅದು ಬೆಳಗ್ಗೆ ಅದನ್ನ ಟೇಬಲ್ ಮೇಲೆ ಇಡಬೇಕು, ಒಳ್ಳೆಯ ಕೆಲಸ ಮಾಡಿದ ಬಗ್ಗೆ ಅದರ ಬಗ್ಗೆ ನಾವು ರೈಟ್ ಹಾಕ್ತಾ ಇತ್ತು. ಹಾಗೆ ಇದನ್ನ ಒಳ್ಳೆಯ ಕೆಲಸವನ್ನ ಮಾಡಿದಿರಿ. ನಿಮಗೆ ನಮ್ಮ ಒಳಗಡೆ ಶ್ರೀ ಪರಮಾತ್ಮ ಹಾಗೂ ನನ್ನ ಆರೋಗ್ಯ ಮುಖ್ಯ ವೆಂಕಟರಮಣ ದೇವರು ಎಲ್ಲರಿಗೂ ಶುಭವನ್ನ ಮಾಡಲಿ. ನಿಮ್ಮಿಂದ ಇನ್ನೂ ಹೆಚ್ಚಿನ ಜನಹಿತ ಕೆಲಸ ನಡೆದು ನಮ್ಮ ದೇಶ ಉದ್ಧಾರ ಆಗಿ ಪ್ರಾಮುಖ್ಯತೆಯನ್ನು ಅವಕಾಶ ಸಿಗಲಿ ಅಂತ ಪ್ರಾರ್ಥಿಸ್ತಾ ನನ್ನೆಲ್ಲ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳನ್ನ ಸಲ್ಲಿಸಿಕೊಳ್ತಾ ನಾವೆಲ್ಲ ಗುರುಗಳು ಒಂದಾಗಿದ್ದೇವೆ. ಪ್ರತಿಯೊಂದು ಕ್ಷೇತ್ರಕ್ಕೂ ಗುರುಗಳಿರ್ತಾರೆ. ಅವರು ಒಂದಲ್ಲ ಒಂದು ರೀತಿಯಿಂದ ಮಾರ್ಗದರ್ಶನ ನೀಡ್ತಾ ಇರ್ತಾರೆ. ಯಾವಾಗಲೂ ಧರ್ಮ ಮತ್ತು ದೇಶದ ಮೇಲೆ ಯಾರು ಅತಿಯಾಗಿ ಪ್ರೀತಿ ಇದೆಯೋ ಅವರು ಗುರು ಹಿರಿಯರ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ. ನಮ್ಮ ಮಾನ್ಯ ಶಾಸಕರು ಯಾವಾಗಲೂ
ಧರ್ಮ ಜಾಗೃತಿಯಲ್ಲಿದ್ದಾರೆ, ದೇಶವನ್ನು ಎಚ್ಚರಿಸ್ತಾ ಇದ್ದಾರೆ, ಯುವಜನತೆಯನ್ನು ಪ್ರೇರೇಪಿಸ್ತಾ ಇದ್ದಾರೆ. ಇಂಥ ಶಾಸಕರಿಗೆ ನಾವು ನಿವೃತ್ತರಾದಂಥ ಎಲ್ಲ ಶಿಕ್ಷಕರು ಕೂಡ ಸದಾ ಬೆಂಬಲ ಕೊಡಬೇಕು. ಅವರ ಎಲ್ಲ ಕಾರ್ಯಗಳನ್ನು ನಾವು ಕೈಜೋಡಿಸಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಸಹಾಯ ಸಹಕಾರ ಹಾಗೂ ಕೆಲವು ಸಲಹೆಗಳು ಸದಾಕಾಲ ಅವರಿಗೆ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಾನು ಈ ಸಂದರ್ಭದಲ್ಲಿ ಮೊದಲು ದೇವರಿಗೆ ಉಪಕಾರ ಸಲ್ಲಿಸುತ್ತೇನೆ. ಮುಖ್ಯವಾಗಿ ನಮ್ಮ ಶಾಲೆಯಲ್ಲಿ ಕಲಿತು ಉಡುಪಿಯ ಶಾಸಕರಾದಂಥ ನಮ್ಮ ಪ್ರೀತಿಯ ವಾಲಿಬಾಲ್ ಪ್ಲೇಯರ್, ದೊಡ್ಡ ವಾಲಿಬಾಲ್ ಆಟ ಆಡುವಾಗ ನಾವೆಲ್ಲ ಗ್ರೌಂಡಲ್ಲೇ ಇರುವಂಥ ಅಂತ ಒಂದು ವಾಲಿಬಾಲ್ ಪ್ಲೇಯರ್ ಆಗಿ MLA ಆದಾಗ ನಿಜವಾಗಿ ಕಣ್ಣಲ್ಲಿ ನೀರು ಸುರಿಸಿದೆ. ನನ್ನ ಮಗ ನನಗೆ ಫೋನ್ ಮಾಡಿದ್ದು, ಅಮ್ಮ ಯಶ್ಪಾಲ್ ಸುವರ್ಣ ಅವರು MLA ಆಗಿದ್ದಾರೆ. ಆಗ ಸಂತೋಷದ ಕಣ್ಣೀರು ನಮಗೆ ಬಂದಿದೆ. ಅವರು ನಮ್ಮನ್ನು ಕರೆದು ಸನ್ಮಾನಿಸಿದ್ದು ದೊಡ್ಡ ಹೆಮ್ಮೆ, ದೊಡ್ಡ ಭಾಗ್ಯ ನಮ್ಮದು. ದೇವರು ನಿಮ್ಮನ್ನು ಹೇರಳವಾಗಿ ಏನು ಆಶೀರ್ವದಿಸಲಿ. ಇನ್ನು ಕಿರಣ್ ಕುಮಾರ್ ಸರ್ ಇದ್ದಾರೆ, ನಮ್ಮ ಶಾಲೆಯಲ್ಲೇ ಕಲಿತವರು. ಅವರು ನಗರಸಭೆಯಲ್ಲಿ ಅಧಿಕಾರಿಯಾಗಿರುವಾಗ ನಾವೊಂದು ಕಾಲ್ ಕೊಟ್ಟರೆ ಸಾಕು, ನಮ್ಮ ವಾರ್ಡಿನಲ್ಲಿ ಇಂಥ ಪ್ರಾಬ್ಲಮ್ ಇದೆ ಹೇಳಿ ಕೂಡಲೇ ಅದನ್ನು ಕೆಲಸ ಮಾಡಿಸಿದಂಥ ಒಬ್ಬ ಬಹಳ ಉತ್ತಮ ಒಂದು ಅವರು ಸಮಾಜ ಸೇವಕರೇ. ಆದ್ದರಿಂದ ಅವರನ್ನು ಕೂಡ ಮಾತ್ರವಲ್ಲ, ದೀಪ ನನ್ನ ಪ್ರೀತಿಯ ಶಿಷ್ಯ ನನ್ನನ್ನು ಕರೆದದ್ದು ಇಲ್ಲಿಗೆ. ಅವರ 4 ತಾಯಿ ಇದ್ದಾರೆ, 4 ಮಕ್ಕಳು ಕೂಡ ಇಲ್ಲಿ ಕಲ್ತಿದ್ದಾರೆ, ನಮ್ಮ ಶಾಲೆಯಲ್ಲಿ ಕಲ್ತವರು. 4ವರಿಗೂ ನಾನು ಸೇವೆಯನ್ನ ಮಾಡಿದ್ದೇನೆ ಅಧ್ಯಾಪಕಿಯಾಗಿ. ದೇವರ ದಯೆಯಿಂದ ಮೊನ್ನೆ ಜೂನ್ 2ಕ್ಕೆ 45 ವರ್ಷದ ಸೇವೆ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಈಗಲೂ ನಿವೃತ್ತಿಯಾದರೂ ಸೇವೆ ಮಾಡ್ತಾ ಇದ್ದೇನೆ. ದೇವರು ಕೊಟ್ಟಂತ ಭಾಗ್ಯಕ್ಕಾಗಿ ದೇವರಿಗೆ ವಂದಿಸುತ್ತಾ, ಇವತ್ತು ನನ್ನನ್ನು ಗೌರವಿಸಿದ ನಮ್ಮ ಪ್ರೀತಿಯ ಶಾಸಕರು ಕಿರಣ್ ಕುಮಾರ್ ಸರ್ ಮತ್ತೆ ಎಲ್ಲ ನಮ್ಮ ಮಹಿಳಾ ಬಂಧುಗಳಿಗೆ ವಂದಿಸುತ್ತಾ, ನನ್ನ ಗುರುಗಳ ಮಿಸ್ಸಸ್ ಇದ್ದಾರೆ ಕರುಣಾಕರ್ ಸರ್, ನನ್ನ ಮ್ಯಾಥ್ಸ್ ಮಾಸ್ಟರ್ ಕ್ರಿಶ್ಚಿಯನ್ ಹೈಸ್ಕೂಲಲ್ಲಿ ನಾನು ಕಲ್ತವಳು, ಅವರನ್ನು ಕೂಡ ವಂದಿಸುತ್ತಾ, ನಿಮ್ಮೆಲ್ಲರನ್ನ ವಂದಿಸುತ್ತಾ ನನ್ನ ಮಾತನ್ನ. ಯಾಕೆಂದ್ರೆ ನನ್ನ ಪ್ರೀತಿಯ ಸ್ಟೂಡೆಂಟ್ ಕಿಶೋರ್ ಫೋನ್ ಮಾಡಿದ ನನಗೆ. ಬಹಳ ಚಂದದ ಹುಡುಗ, ಬಹಳ ಒಳ್ಳೆಯ ಹುಡುಗ, ಇನ್ನೂ ಕಾಂಟ್ಯಾಕ್ಟ್ ಇದೆ ನಮಗೆಲ್ಲ. ನಾನು ಕಡೆಯಾಡಿ ಕಮಲಾಬಾಯಿ ಹೈಸ್ಕೂಲಲ್ಲಿ ಟೀಚರ್ ಆಗಿದ್ದು HM ಆಗಿ ರಿಟೈರ್ಡ್ ಆಗಿದ್ದೆ. ನಮ್ಮ ಶಾಲೆಯವರು ತುಂಬ ಜನ ಬಂದಿದ್ದಾರೆ. ಅವನು ಏನು ಟೀಚರ್ ನಿಮಗೆ ಸನ್ಮಾನ ಉಂಟು ಬನ್ನಿ ಅಂತ ಹೇಳಿ ಎಂಥದ್ದು ಹೇಳಿಲ್ಲ ಹುಡುಗ. ಆಯ್ತಾ, ಈ ಟೀಚರ್ ಆದ ಕಡೆ ಇವತ್ತು ಸಹ ಬೈತೆ ನಮಗೆ ನಾನು. ಯಾಕೆಂದರೆ ಅವನು ಹೇಳಿದ ಅದು ಶಾಸಕರೆಲ್ಲ ಬರ್ತಾರೆ, ನೀವು ಬರಬೇಕು. ನಾನು ಹೇಳಿದೆ ನನಗೆ ಬೇರೆ ಫಂಕ್ಷನ್ ಉಂಟಣ್ಣ, ನಾನೊಂದು ಸಂಗೀತ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ಹೋಗಿದ್ದೆ, ಮುಗ್ದ ಮೇಲೆ ಬರ್ತೇನೆ ಅಂತ 2 ಸಲ ಫೋನ್ ಮಾಡಿ, ಇಲ್ಲ ಟೀಚರ್ ಬನ್ನಿ ಬನ್ನಿ ಹೇಳಿದ. ಹಾಗಾಗಿ ಮೊದಲು ಅವನು ಇದಕ್ಕೆ ಕಾರಣರಾದವನು. ನಾನು ಇಲ್ಲಿ ಬಂದು ಈ ಸನ್ಮಾನ ಸ್ವೀಕರಿಸಬೇಕಾದ್ರೆ ಕಾರಣ ನೀವೆಲ್ಲ ಗುರು ಬಗ್ಗೆ ಹೇಳ್ತೀರಲ್ಲ, ಅವನು ನನಗೆ ಗುರು. ಇವತ್ತು ಅವನು ಒತ್ತಾಯ ಮಾಡಿ ನನಗೆ ಕರೆದಕ್ಕೆ ಆ ಪ್ರೀತಿ ಇಟ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಹಾಗಾಗಿ ಮೊದಲಾಗಿ ಅವನಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಇನ್ನು ಇಂತಹ ಒಳ್ಳೆಯ ಕೆಲಸಗಳನ್ನು ತುಂಬ ಮಾಡಲಿ ಅವನು. ನನ್ನಂತಹ ಅನೇಕ ಗುರುಗಳನ್ನು ಗುರುತಿಸಲಿ ಅಂತ ನಾನು ಅವನಿಗೆ ಆಶೀರ್ವಾದ ಪೂರ್ವಕವಾಗಿ ಹೇಳ್ತೇನೆ. ಇದಕ್ಕೆ ಕಾರಣೀಕರ್ತರು ನಮ್ಮ ಊರಿನವರು, ನಮ್ಮ ಮಲ್ಪೆಗೆ ತುಂಬ ಅಭಿವೃದ್ಧಿ ಮಾಡಿಕೊಂಡು ಅವ್ರಿಗೆ ಇನ್ನೂ ಸಹ. ಹಾಗಾಗಿ ನಾವು ರೋಡಲ್ಲಿ ಬರುವುದೇ ಅವರ ರೋಡಲ್ಲಿ. ಹಾಗಾಗಿ ಇವತ್ತು ಅದು ಒಂದು ಹೇಳಲಿಕ್ಕೆ ಉಂಟು ನನಗೆ. ನಾನು ಹೇಳ್ತೇನೆ ಈಶ್ವರ ಹತ್ರ, ನಾನು ಶಿವನ ಹತ್ರ ಹೇಳ್ತೇನೆ, ಯಾಕಂದ್ರೆ ರಿಕ್ಷಾದಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ನನಗೆ. ಮಾಡ್ತಾರೆ ಪಾಪ, ಅವರಿಗೆ ಅನೇಕ ತೊಂದರೆಗಳಿವೆ, ಖಂಡಿತವಾಗಿ ಮಾಡ್ತಾರೆ. ನನ್ನ ಇನ್ನೊಂದು ಗುರು ರಾಧಾಕೃಷ್ಣನ ದಿವಸ ನಾನು ದೊಡ್ಡ ರಿಕ್ಷಾದಲ್ಲಿ ಇಲ್ಲಿಗೆ ಬರುವುದು ಖಂಡಿತ. ಇನ್ನೊಮ್ಮೆ ಸನ್ಮಾನ ಮಾಡಿದ್ದೆ. ಅಷ್ಟು ಹೈವೇ ಆಗ್ತದೆ ಮತ್ತೆ ಇದ ರೋಡ್ ರಿಪೇರಿ ಆಗ್ತದೆ ಅಂತ ನಾನು ಭಾವಿಸ್ಕೊಂಡು ಈ ತರ ಆಗ್ತದೆ ಏನಾದ್ರೂ ಹೇಳ್ಬೇಕಲ್ವ. ಇವರೆಲ್ಲ ಮಕ್ಕಳೇ ನಮಗೆ, ಗುರುಗಳು ಅಂತ ಹೇಳಿದ್ರೆ ಎಲ್ಲರೂ ನಮಗೆ ಶಿಷ್ಯರೇ. ಹಾಗಾಗಿ ಎಲ್ಲ ಶಾಸಕ ವರ್ಗದವರಿಗೂ ನನ್ನ ಅಭಿನಂದನೆಗಳು, ಆಶೀರ್ವಾದಗಳು. ಮತ್ತೆ ಈ ಬಿಜೆಪಿ ಮಹಿಳಾ ಮೋರ್ಚಾದವರು ಬಹಳ ಚಂದ ಆಗಿದ್ದಾರೆ. ಓಣಂ ಆಮೇಲೆ ಇವತ್ತು ಶಿಕ್ಷಕರ ದಿನ, ಆಮೇಲೆ ಈ ದಿನ ಯಾವ ರೀತಿಯ ನಮ್ಮ ಮೇಲಿನಿಂದ ನಮಗೆ ಯಾವ ರೀತಿಯ ಸಂಸ್ಕೃತಿ ಅಥವಾ ಸಂಸ್ಕಾರ ಬಂದಿದೆಯೋ ಅದನ್ನು ಚಾಚು ತಪ್ಪದಾಗಿ ಒಂದೇ ರೀತಿಯ ಸೀರೆ ಉಟ್ಕೊಂಡು ಸರ ಎಲ್ಲ ಹಾಕೊಂಡು ಒಬ್ಬರ ನೋಡದೆ ಅವರನ್ನೇ ಒಂದು ಲೈನಲ್ಲಿ ಇಟ್ಕೊಂಡು ಸಾಕಾಯ್ತು. ಚೆನ್ನಾಗಿ ಕಾಣ್ತಾರೆ. ಯಾಕಂದ್ರೆ ಮೂಲಕ ನಾನು ಸ್ವಲ್ಪ ಕಲಾವಿದೆ, ಹಾಗಾಗಿ ಇವರ ನೋಡಿದೆ ಒಂದೊಂದು ಹಬ್ಬ ಕಂಡಿತ್ತು. ಇವರೆಲ್ಲ ಬಹಳ ಚೆನ್ನಾಗಿ ಯಾವಾಗ ಅವ್ರಿಗೆ ಮಾಡ್ಕೊಳಿಕ್ಕೆ ಆಗಲ್ಲ. ಹಾಗಾಗಿ ಬಹಳ ಖುಷಿ ಆಯಿತು. ನಾನು ಕಚೇರಿ ಮುಗಿಸಿಕೊಂಡು ಇಲ್ಲಿಗೆ ಬಂದೆ. ಲೇಟ್ ಏನಾಗಲಿಲ್ಲ ಅಂತ ಆಯಿತು. ನನ್ನ ಗಂಡ ಪಾಪ ಕರ್ಕೊಂಡು ಬಂದರು, ನನ್ನ ಹೋಗಲೇಬೇಕ್ರಿ ಕಿಶೋರ್ ಸೇರಿದಾಗ. ಮತ್ತು ಯಾರು ಅವರ PA ಅವ್ರು ಯಾರು ಫೋನಲ್ಲೇ ಹಾಂ, ಹಾಗಾಗಿ ಬರಬೇಕಾ ಬನ್ನಿ ಬನ್ನಿ ಮೇಡಮ್ ಬನ್ನಿ ಮೇಡಮ್ ಅಂತ ಹೇಳಿದರು. ಸ್ವಲ್ಪ ತಡ ಆಯಿತು, ಆದರೆ ಮುಗಿಲಿಲ್ಲ ನನ್ನ ಹತ್ರ. ಹಾಗಾಗಿ ನೀವು ಮಾಡಿದ ಎಲ್ಲಿಗೂ ನೀವು ಒಳ್ಳೆಯ
ಭವಿಷ್ಯವನ್ನು ಕೊಡಲಿ, ನಮ್ಮ ದೇಶಕ್ಕೂ ಒಳ್ಳೆಯ ಭವಿಷ್ಯ ಉಂಟಾಗಲಿ. ಇಂತಹ ಶಿಕ್ಷಕರು ಯಾವಾಗಲೂ ನಮ್ಮ ಸಲಹೆ ಅಥವಾ ನಮ್ದೇನಾದರೂ ಮಾರ್ಗದರ್ಶನ ಬೇಕಿದ್ರೆ ನಾವು ಯಾವಾಗಲೂ ಎಲ್ಲರ ಪರವಾಗಿ ಹೇಳ್ತೇನೆ, ತಯಾರಿದ್ದೇವೆ. ನಮ್ಮಿಂದ ಆದಷ್ಟು ಸೇವೆ, ಬರೀ ಇವತ್ತು ಸನ್ಮಾನ ಮಾಡಿ ನಾವು ಮನೆಗೆ ಹೋಗೋದಲ್ಲ, ನಮ್ಮಿಂದ ಏನಾದರೂ ಕಿಂಚಿತ್ ಸೇವೆಯನ್ನು ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಎಲ್ಲರ ಪರವಾಗಿ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದಗಳು ಸರ್. ಇವತ್ತಿನ ಅರ್ಥಪೂರ್ಣತೆಯ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂತಹ ಎಲ್ಲ ಗುರು ಶಿಕ್ಷಕರ ವರಿಯರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಸನ್ಮಾನವನ್ನ ಸ್ವೀಕರಿಸಿರುವಂತಹ ಇವತ್ತಿನಲ್ಲಿ ಇಬ್ಬರು ಸರಸ್ವತಿ ಟೀಚರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ Gracias.